ನೌ ಇಟ್ ಈಸ್ 8th ಚಾಪ್ಟರ್ ಚಲನೆ. ಮೋಷನ್ ಅನ್ನೋ ಒಂದು ಚಾಪ್ಟರು. ಮೋಷನನ್ನು ನಾವು ಹೇಳಿದರೆ ರೆಫರೆನ್ಸ್ ಪಾಯಿಂಟ್ ಅಂತ ಹೇಳಿ ನಾವು ತಗೊಳ್ತೀವಿ. ಬಿಕಾಸ್ ಅಂದರೆ ನಮಗೆ ಒಂದು ಗೊತ್ತಿರಲಿ ವರ್ಡ್ ಮೋಷನ್ ಈಸ್ ರಿಲೇಟಿವ್. ಸುಮ್ಮನೆ ನಾವು ಇದೊಂದು ಚಲನೆ ಅಂತ ಹೇಳಬಾರ್ದು, ತಪ್ಪಾಗುತ್ತೆ. ಸ್ಪೆಸಿಫಿಕಲಿ ನಾವು ಯಾವ ಒಂದು ರೆಫರೆನ್ಸ್ ಪಾಯಿಂಟಿಗೆ ಹೇಳ್ತಾ ಇದ್ದೀವಿ ವಿತ್ ರೆಸ್ಪೆಕ್ಟು ಅಂತ ಹೇಳಿ ಯೂಸ್ ಮಾಡ್ತೀವಲ್ಲ, ದಟ್ ಈಸ್ ಮೋರ್ ಅಂದರೆ ಪರ್ಫೆಕ್ಷನ್ ಇರುತ್ತೆ ಅಂತ ಹೇಳಿ. ಮೋಷನ್ ಈಸ್ ರಿಲೇಟಿವ್, ಇಷ್ಟು ಗೊತ್ತಿದ್ರೆ ಆಯಿತು. ಮೋಷನ್ ಅಲಾಂಗ್ ಸ್ಟ್ರೈಟ್ ಲೈನಲ್ಲಿ ನಾವು ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತೀವಿ. ನಾನು ಆಲ್ರೆಡಿ ಡಿಸ್ಪ್ಲೇಸ್ಮೆಂಟು ಡಿಸ್ಟೆನ್ಸು ಡಿಫ್ರೆನ್ಸ್ ಆಗಿರ್ಬೋದು, ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ ಬಗ್ಗೆ, ಸ್ಪೀಡು, ವೆಲಾಸಿಟಿ, ಯೂನಿಫಾರ್ಮು ನಾನ್ ಯೂನಿಫಾರ್ಮು ಮೋಷನ್ನು, ಇದನ್ನೆಲ್ಲನೂ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಈಗೇನು ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಐ ಹೋಪ್ ನಾನು ಕೊಟ್ಟಿರೋ ವೀಡಿಯೋಸ್ಗಳೆಲ್ಲ ನಿಮಗೆ ಹೆಲ್ಪ್ ಆಗಿದೆ ಅಂಥೇಳಿ. ಯಾವುದನ್ನು ಡಿಸ್ಕಸ್ ಮಾಡಿಲ್ಲ ಅದ್ರ ಕಡೆ ಗಮನ ಕೊಡೋಣ. ಸ್ಪೀಡ್ ಬಗ್ಗೆ ಆಗೋಗಿದೆ. ಸ್ಪೀಡ್ ವಿತ್ ಡೈರೆಕ್ಷನ್ ಅಂದರೆ ಅದೇನಾಗುತ್ತೆ, ವೆಲಾಸಿಟಿ ಆಗುತ್ತೆ. ಸ್ಪೀಡ್ ವಿತ್ ಡೈರೆಕ್ಷನ್, ಯಾಕಂದರೆ ಅಲ್ಲಿ ಸ್ಪೆಸಿಫೈ ಆಗ್ತಾ ಇದೆ ಡೈರೆಕ್ಷನ್. ಅಲ್ಲಿಗೇನಾಯಿತು, ವೆಕ್ಟರ್ ಈಸ್ ವೆಲಾಸಿಟಿ ಈಸ್ ಅ ವೆಕ್ಟರ್ ಕ್ವಾಂಟಿಟಿ, ಸ್ಪೀಡ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಹೇಗೆ ತಗೊಳ್ತೀವಿ ಅನ್ನೋದನ್ನು ನಾನು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ವಿಡಿಯೋದಲ್ಲಿ ಮೋಷನ್ ಚಾಪ್ಟರ್ನಲ್ಲಿ ನಿಮಗೆ ತಿಳಿಸಿದ್ದೀನಿ. ಯು ಕ್ಯಾನ್ ರೆಫರ್ ದಟ್. ಈಸಿಲಿ ನಾವು ರೆಕಗ್ನೈಸ್ ಮಾಡ್ಬೋದು. ಎನಿ ಫಾರ್ಮುಲಾನ ನಾವು ಎನಿ ಟೈಮ್ ಈಸಿಯಾಗಿ ವಿತೌಟ್ ನೋಯಿಂಗ್ ದ ಕಂಪ್ಲೀಟ್ ಕಾನ್ಸೆಪ್ಟ್, ಯಾವುದೇ ಒಂದು ಟರ್ಮನ್ನು ಕೊಟ್ಟರು ಅದೊಂದು ಸ್ಕೇಲಾರ್ ಕ್ವಾಂಟಿಟಿನ ಅಥವಾ ವೆಕ್ಟರ್ ಕ್ವಾಂಟಿಟಿನ ಹೇಗೆ ತಿಳ್ಕೊಳ್ಬೋದು ಅಂತಾನು ಸಹಿತ ನಾನು ತಿಳಿಸ್ಕೊಟ್ಟಿದ್ದೀನಿ. ಡೋಂಟ್ ಫಾರ್ಗೆಟ್ ಟು ವಾಚ್ ಕಂಪ್ಲೀಟ್ ವಿಡಿಯೋ. ನನ್ನನ್ನು ನೀವು ಯಾವುದೋ ಒಂದು 5 ನಿಮಿಷ ನೋಡಿ ನನ್ನನ್ನು ನೀವು ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಜಸ್ಟ್ ನೋಡಿ, ಅಟ್ಲೀಸ್ಟ್ ಟೆಸ್ಟ್ ಮಾಡಬೇಕು, ಇವ್ರನ್ನೆಲ್ಲರೂ ಸಿಕ್ಸ್ಬೇಕು ಅಂತನಾದ್ರು ನೋಡಿ. ಅದರಿಂದ ನಿಮ್ಮಿಂದ ನಾನು ಒಂದಿಷ್ಟು ಕಲ್ತ್ಕೊಳ್ತೀನಲ್ವ. ಓಕೆ, ಅದೆಲ್ಲ ಬೇಡ. ಇವಾಗ ಪ್ರಾಬ್ಲಮ್ಸ್ಗಳೇನಾದರೂ ಮಾಡೋದಕ್ಕೆ ಟೈಮ್ ಸಿಕ್ಕರೆ ಮಾಡಿ, ಅಥವಾ ಡೋಂಟ್ ವರಿ ಅಬೌಟ್ ದಟ್. ನಿಮಗಿಲ್ಲಿ ಮಾರ್ಕ್ಸ್ ಏನಾದರೂ ಮಿಸ್ ಆಗೋದಾದರೆ ಎಲ್ಲಿ ಮಿಸ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ನಾವು ಮೀಟ್ರ್ ಪರ್ ಸೆಕೆಂಡಲ್ಲಿ ಇಡ್ತೀವಿ ಸ್ಪೀಡನ್ನು ಮತ್ತು ವೆಲಾಸಿಟಿನ. ಅವ್ರೇನು ಮಾಡಿಬಿಡ್ತಾರೆ, ಕಿಲೋಮೀಟ್ರ್ ಪರ್ ಹವರಲ್ಲಿ ಕೊಟ್ಟು ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿ ಅಂತನೋ, ಅಥವಾ ಮೀಟ್ರ್ ಪರ್ ಸೆಕೆಂಡಲ್ಲಿ ಅವ್ರು ಕೊಟ್ಬಿಟ್ಟು ಕಿಲೋಮೀಟ್ರ್ ಪರ್ ಹವರಿಗೆ ಮಾಡಿ ಅಂತನೋ, ಈ ರೀತಿ ಕೊಟ್ಟಾಗ ಏನಾಗುತ್ತೆ, ಆಗ ಮಿಸ್ ಹೊಡೆಯುತ್ತೆ. ಕನ್ವರ್ಷನ್ಸ್ಗಳನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದು ನಿಮಗೆ ಮ್ಯಾಥ್ಸ್ ಆಗಿರಬಹುದು, ಈವನ್ ಸೈನ್ಸ್ ಆಗಿರಬಹುದು, ಎರಡೂ ಕಡೆನೂ ಕೈ ಹಿಡಿಯುತ್ತೆ. ಹಾಗಾಗಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಏನು ಹೇಳುತ್ತೆ, ದಟ್ ಈಸ್ ಓನ್ಲಿ ದ ಆಕ್ಸಲರೇಷನ್. ಇದನ್ನು ಸಹಿತ ನಾವು ನೋಡಬಹುದು, ಆಕ್ಸಲರೇಷನ್. ಹಾಗಾಗಿ ನಾವು ಹೇಳ್ತೀವಿ ವಿ ಮೈನಸ್ ಯು ಆರ್ ಯು ಮೈನಸ್ ವಿ, ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಅಂದರೆ ನಾವಿಲ್ಲಿ ತಗೊಳ್ಳೋವಂಥದ್ದು ಏನಾಗಿರುತ್ತೆ, ಫೈನಲ್ ಆ್ಯಂಡ್ ಇನಿಷಿಯಲ್ ವೆಲಾಸಿಟಿನ ಸಬ್ಟ್ರಾಕ್ಷನ್ ಮಾಡಿದಾಗ ನಮಗೆ ಸಿಗುವಂಥದ್ದೇ ಈ ಆಕ್ಸಲರೇಷನ್ ಆಗಿರುತ್ತೆ. ವಿಚ್ ಈಸ್ ಕಂಪೇರ್ ವಿತ್ ಅ ಟೈಮ್. ಅಲ್ಲಿ ನಾವು ಡಿವೈಡ್ ಮಾಡಿದಾಗ ಏನಾಗುತ್ತೆ, ನಮಗೆ ಸಿಗುವಂಥದ್ದು ಆಕ್ಸಲರೇಷನ್ ಆಗಿರುತ್ತೆ. ಹಾಗಿದ್ರೆ ನೀವು ಹೇಳ್ಬೋದಾ, ಆಕ್ಸಲರೇಷನ್ ಈಸ್ ಸ್ಕೇಲಾರ್ ಆರ್ ವೆಕ್ಟರ್ ಕ್ವಾಂಟಿಟಿ? ನಾನು ಜಸ್ಟ್ ಕ್ವಶನ್ ಕೇಳಿ ಸುಮ್ಮನೆ ಆಗ್ತೀನಿ, ಅಥವಾ ನೀವು ಅಲ್ಲಿ ಸರಿ ಮಾಡ್ಕೊಂಡು ಬರ್ಕೊಂಬಿಡ್ತೀರಾ, ಏನು ಕತೆ ಗೊತ್ತಿಲ್ಲ ನನಗೆ. ಆದರೆ ಯಾರೊಬ್ಬರು ಯಾಕೋ ಜಸ್ಟ್ ನೈಸ್ ಅಂತ ಹಾಕ್ತಿದ್ದೀರಾ ಹೊರತು ಆನ್ಸರ್ ಮಾಡ್ತಿಲ್ಲ. ಥಿಂಕ್ ಫ್ಲೆಕ್ಸಿಬಲ್, ಥಿಂಕ್ ನ್ಯಾರೋ ಥಿಂಕಿಂಗ್ ಇರಬೇಡಿ, ವೈಡ್ ಆಗಿರಿ ಸ್ವಲ್ಪ. ನಿಮ್ಮಿಂದನೂ ಇನ್ನೊಂದಿಷ್ಟು ಜನಕ್ಕೆ ನಾಲೆಜ್ ಸಿಗುತ್ತೆ ಅನ್ನೋದನ್ನು ಥಿಂಕ್ ಮಾಡಿ. ಅಯ್ಯೋ, ನನ್ನ ಕಮೆಂಟ್ ನೋಡಿ ನನ್ನ ಫ್ರೆಂಡ್ ನಾನು ಇದು ನೋಡಿದಾಳೆ ಅಂದ್ಕೊಂಡ್ಬಿಡ್ತಾಳ, ಆ ಥರ ಎಲ್ಲ ಬಿಟ್ಬಿಡಿ ಅದನ್ನು. ಸ್ಟಾಪ್ ಡೂಯಿಂಗ್ ದ್ಯಾಟ್. ಜೊತೆಗೆ ನಿಮಗೆ ಇನ್ನೊಂದಿಷ್ಟು ಫಾರ್ಮುಲಾಸ್ಗಳು ಯಾವುದಪ್ಪ ಅಂತಂದರೆ, ಮೋಷನ್ ರಿಲೇಟೆಡ್ದು ನಾನು ಹೇಳ್ತಾ ಇರೋದು. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಹಾಗೆ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಅಂದರೆ ಡಿಸ್ಪ್ಲೇಸ್ಮೆಂಟ್ ರಿಲೇಟೆಡ್ ಇದು. ನಂತರ 2as ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಡೋಂಟ್ ಫಾರ್ಗೆಟ್, ಹೆಲ್ಪ್ ಆಗುತ್ತೆ. ಅಥವಾ ಫಾರ್ಮುಲಾನೇ ಕೊಟ್ಬಿಟ್ಟು ಕನ್ಫ್ಯೂಷನ್ ಆಗೋಕೆ ಕೊಡ್ತಾರೆ ಒಂದೊಂದು ಸಾರಿ ಐಡೆಂಟಿಫೈ ಮಾಡೋದಕ್ಕೋಸ್ಕರ. ಹೋಪ್ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ ಏನು ಅಂತ ಹೇಳಿ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗೆ ನಾವು ಆಕ್ಸಲರೇಷನ್ ಅಂತ ನೋಡ್ತೀವಿ, SI ಯೂನಿಟ್ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ. ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಅಂದರೆ ಅಲ್ಲಿ ಏನಾಗಿರುತ್ತೆ, ಇಲ್ಲಿ ನಮಗೆ ಚೇಂಜ್ ಆಗುವಂಥ ಒಂದು ವೆಲಾಸಿಟಿ ಏನಾಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇಟ್ ಈಸ್ ಆಫ್ ಯೂನಿಫಾರ್ಮ್. ಎಕ್ಸಾಕ್ಟ್ಲಿ ವಿತ್ ಅ ರೇಷಿಯೋ ರೀತಿಲಿ ಚೇಂಜ್ ಆಗ್ತಾನೆ ಇರುತ್ತೆ. ರೇಷಿಯೋ ಅನ್ನೋದಕ್ಕಿಂತಲೂ ಬೆಟರ್ ಯೂನಿಫಾರ್ಮ್ ಅನ್ನೋ ವರ್ಡೇ ಕರೆಕ್ಟ್ ಆಗಿದೆ. ನಾನ್ ಯೂನಿಫಾರ್ಮ್ ಅಂತ ಅಂದರೆ ಅಲ್ಲಿ ಏನಾಗುತ್ತೆ, ಈಗ ಬೆಟರ್ ಎಕ್ಸಾಂಪಲ್ ಯೂನಿಫಾರ್ಮಿಗೆ ಹೇಳ್ತೀನಿ ನೋಡಿ. ಇಲ್ಲಿ ಅರ್ಥನ ಒಂದು ರೆವಲ್ಯೂಷನನ್ನು ತಗೊಳ್ಳೋಣ. ರೆವಲ್ಯೂಷನ್ ಆಗ್ತಾ ಇದೆ, ಇಲ್ಲೂ ಸಹಿತ ನೀವು ನೋಡಬಹುದು. ಫಾರ್ ಎವರಿ ನಾವು ನೋಡಬಹುದು, ಫಾರ್ ಎವರಿ 24 hours ಏನಾಗ್ತಿದೆ, ಈ ಅರ್ತ್ ತನ್ನ ಸುತ್ತಾ ಇದೆ. 365 1/4 ಡೇಸಿಗೆ ಏನಾಗ್ತಿದೆ, ಸೂರ್ಯನ ಸುತ್ತ ತಿರುಗ್ತಾನೆ ಇದೆ. ಇಲ್ಲಿ
ಟೈಮ್ ತಗೊಳ್ಳೋವಂಥದ್ದು ಸಹಿತ ಸಿಮಿಲರ್ ಆಗಿದೆ, ಇಟ್ ಈಸ್ ಕಾನ್ಸ್ಟೆಂಟ್ ಆಗಿದೆ. ಜೊತೆಗೆ ಕವರ್ ಮಾಡ್ತಿರುವಂತಹ ಡಿಸ್ಟೆನ್ಸು ಸಹಿತ ಸಮಾನವಾಗಿದೆ. ಅದ್ರ ಜೊತೆಗೆ ನೀವು ನೋಡಬಹುದಾದದ್ದು ಏನಪ್ಪ ಅಂತಂದರೆ, ಇಲ್ಲಿ ನಮಗೆ ಸಿಗುವಂತಹ ವೆಲಾಸಿಟಿ ಚೇಂಜ್ ಆಗ್ತಿರೋದು ಸಹಿತ ಸೇಮ್ ಇರುತ್ತೆ. ಅದನ್ನೇ ನಾವು ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂದರೆ ಎಕ್ಸಾಕ್ಟ್ಲಿ ಅಪೋಸಿಟ್. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗಿಂತ ಮುಂಚೆ ನೀವು ಓಡೋಮೀಟರ್ ಸ್ಪೀಡೋಮೀಟರ್ ಅಂದರೆ ಏನಂತ ಗೊತ್ತಿದೆ ಅಂದ್ಕೊಳ್ತೀನಿ, ಸ್ಪೀಡ್ ಆ್ಯಂಡ್ ವೆಲಾಸಿಟಿಗೆ ಡಿಫ್ರೆನ್ಸ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ನೀವು ಎರಡನ್ನು ನೆನ್ಪಿಟ್ಕೊಂಡ್ರೆ ಆಯಿತು. ಯೂನಿಫಾರ್ಮು ನಾನ್ ಯೂನಿಫಾರ್ಮ್ ಇದ್ದಾಗ ಯಾವ ರೀತಿಯಾಗಿ ಗ್ರಾಫ್ ಫಾರ್ಮೇಷನನ್ನು ನಾವು ನೋಡ್ತೀವಿ ಅಂತ ಹೇಳಿ. ಇದಕ್ಕೆ ಒಂದು ನಿಮಗೆ ಲೇಟೆಸ್ಟ್ ಡಿ ಟಿ ಗ್ರಾಫನ್ನು ನಾವು ತಗೊಳ್ಳೋದಾದರೆ, ಡಿ ಟಿ ಗ್ರಾಫನ್ನು ನಾವು ತಗೊಂಡಾಗ ಫಾರ್ ಯೂನಿಫಾರ್ಮ್ ಸ್ಪೀಡನ್ನು ನೀವು ನೋಡಬಹುದು. ಕಂಡುಹಿಡಿಯೋಕ್ಕೆ ಹೇಳ್ತಾರೆ, ಮರಿಬೇಡಿ, ನೆನಪಲ್ಲಿ ಇಟ್ಕೊಳ್ಳಿ. ಎಕ್ಸಾಕ್ಟ್ಲಿ ನೀವು ಈ ರೀತಿಯಾಗಿ ನೋಡಬಹುದು. ನಾನ್ ಯೂನಿಫಾರ್ಮ್ ಇದ್ದರೆ ಹೇಗಿರುತ್ತೆ, ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ, ಈ ಥರ ಸುಮ್ಮನೆ ಹೆಂಗೋ ಹೋಗ್ತಾ ಇರುತ್ತೆ. ಓಕೆನಾ? ದಿಸ್ ಈಸ್ ಅಬೌಟ್ ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಸ್ಪೀಡ್. ಹಾಗಿದ್ರೆ ಯೂನಿಫಾರ್ಮ್ ಆಕ್ಸಿಲರೇಷನ್ ಇದ್ದಾಗ ಹೇಗಿರುತ್ತೆ, ಇದು ಸಹಿತ ಎಕ್ಸಾಕ್ಟಾಗಿ ಈ ರೀತಿಯೇ ಇರುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ನಾವು ಮುಂದಕ್ಕೆ ಹೋಗೋಣ ವಿತೌಟ್ ವೇಸ್ಟಿಂಗ್ ಟೈಮ್. ನನಗೆ ಅದನ್ನೇ ಕೊಟ್ಟಿದ್ದೀನಿ. ಓಕೆ, ನಂತರ ಫಾರ್ಮುಲಾಸ್. ದಿಸ್ ಈಸ್ ಅಬೌಟ್ ಮೋಷನ್ ಚಾಪ್ಟರ್. ಐ ಹೋಪ್ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಮುಂದಕ್ಕೆ ನಾವು ಹೋಗೋಣ ನೆಕ್ಸ್ಟ್ ಚಾಪ್ಟರ್ಗೆ. ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇನ್ ಫಿಸಿಕ್ಸ್, ದಟ್ ಈಸ್ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್ ಬರುತ್ತೆ. ಇದರಲ್ಲಿ ನಿಮಗೆ ಬ್ಯಾಲೆನ್ಸ್ಡ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಅಂದರೆ ಕೊಟ್ಟಿದ್ದಾರೆ. ಒಂದೇ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತಾ ಹೋಗ್ತೀನಿ ನೋಡಿರಿ. ಒಂದು ಬಾಲ್ ಇದೆ ಅಂತ ಅಂದರೆ, ಇಫ್ ಇಟ್ ಈಸ್ ಮೂವ್ ಆಗ್ತಿದೆ ಅಂತಂದರೆ ದೆರ್ ಈಸ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಅಂತ. ಅಂದರೆ ಮೂಮೆಂಟ್ ಆಗಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂತಂದರೆ ದೇರ್ ಮಸ್ಟ್ ಬಿ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಬ್ಯಾಲೆನ್ಸ್ಡ್ ಫೋರ್ಸ್ ಅಂತಂದರೆ ಅದು ಸ್ಟ್ಯಾಗ್ನೆಂಟ್ ಆಗಿ ಒಂದೇ ಕಡೆಗೆ ನಿಂತಿದ್ರೆ ಅದು ಬ್ಯಾಲೆನ್ಸ್ಡ್ ಫೋರ್ಸ್ ಆಗಿರುತ್ತೆ. ಇದನ್ನು ನೀವು ಹಗ್ಗದ ಆಟನೋ ಅಥವಾ ಯಾವುದೋ ಒಂದು ಗೋಡೆನೋ ತಳ್ಳಕ್ಕೆ ಹೋದಾಗ್ಲೂ ಎಲ್ಲಿ ನೋಡಿದ್ರು ಎಲ್ಲಿ ಸ್ಟ್ಯಾಗ್ನೆಂಟ್ ಆಗಿರುತ್ತೋ ಅದು ಬ್ಯಾಲೆನ್ಸ್ಡ್ ಫೋರ್ಸ್ ಆಗಿರುತ್ತೆ. ಅನ್ಬ್ಯಾಲೆನ್ಸ್ಡ್ ಅಂತಂದರೆ ಒಂದು ಕಡೆಗೆ ಮೂವ್ ಆಗ್ತಿರುತ್ತೆ. ಅಷ್ಟು ತಿಳ್ಕೊಂಡಿದ್ರೆ ಇಟ್ಸ್ ಎನಫ್. ಈಗ ನಮಗೆ ಲಾಸ್ ಆಫ್ ಮೋಷನ್ ಬರ್ತಾ ಹೋಗುತ್ತೆ. ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಇದನ್ನೇ ನೋಡ್ತಾ ಹೋಗೋಣ. ಫಸ್ಟ್ ಲಾ ಆಫ್ ಮೋಷನ್, ಇದರಲ್ಲಿ ಆ್ಯಕ್ಚುಲಿ ಇನ್ನು ಹಿಸ್ಟ್ರಿಲಿ ಬೇರೆ ಇದೆ. ನಮಗೇನು ಆಟೋಮಿಕ್ ಸ್ಟ್ರಕ್ಚರನ್ನು ನೋಡಿದ್ವಲ್ಲ, ಅದರಲ್ಲಿ ಎಷ್ಟು ಒಬ್ಬರಾದ್ಮೇಲೆ ಹೇಗೆ ಬಂತಲ್ಲ, ಇದರಲ್ಲೂ ಸಹಿತ ನಾವು ಗೆಲಿಲಿಯೋನು, ನ್ಯೂಟನ್ದು ಈ ಥರ ನಾವು ಕಂಪೇರ್ ಮಾಡ್ಕೊಳ್ತೀವಿ. ಅದನ್ನು ನಾವು ಇನ್ ಡೆಪ್ತ್ ಅಂತ ಓದಕ್ಕೆ ಹೋದಾಗ ನೋಡೋಣ. ಈಗ ನಾವು ಫಸ್ಟ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ ಅಂತಂದರೆ, ಫಾರ್ ಎನಿ ಆಬ್ಜೆಕ್ಟ್ ಇನ್ಕ್ಲೈನ್ಡ್ ಪ್ಲೇನ್ನ ತೊಗೊಂಡ್ಬಿಟ್ಟು ಹೇಳಿದ್ದು ಗೆಲಿಲಿಯೋ ಅವರು. ದೆರ್ ಈಸ್ ಅ ಫ್ರಿಕ್ಷನ್ಲೆಸ್ ಸರ್ಫೇಸ್ ಇರುತ್ತೆ ಅಂತ ಹೇಳಿದ್ದು ಗೆಲಿಲಿಯೋ. ಆದರೆ ಅವರು ಅಪೋಸ್ ಮಾಡ್ಕೊಬಿಟ್ಟು, ಈಗ ಅರ್ತ್ನ ರೊಟೇಷನ್ ಇವಾಗ ತಗೊಳ್ಳಿ, ಅದರಲ್ಲಿ ನೀವು ಇವಾಗ ಫ್ರಿಕ್ಷನ್ಲೆಸ್ ಇಲ್ಲ ಅಂತ ಹೇಳೋಕ್ಕಾಗುತ್ತೆ. ಹಾಗಿದ್ರೆ ಅಲ್ಲಿ ಫ್ರಿಕ್ಷನ್ ಇಲ್ಲ, ಹಾಗಾಗಿ ಭೂಮಿ ಸುತ್ತಾನೇ ಇದೆ ಅಂತ ಹೇಳೋಕ್ಕಾಗತ್ತಾ? ಥಿಂಕ್ ಮಾಡಿ. ಹಾಗೆ ಜೊತೆಗೆ ಹೇಳ್ತೀವಿ ನಾವು, ದೆರ್ ಈಸ್ ನೆವರ್, ಅಂದರೆ ಎಲ್ಲೆಲ್ಲೂ ನಮಗೆ ಈ ಒಂದು ಫ್ರಿಕ್ಷನ್ಲೆಸ್ ಸರ್ಫೇಸ್ ಅನ್ನೋದು ಇಲ್ಲವೇ ಇಲ್ಲ ಅಂತಲೂ ಸಹಿತ ನಾವೇ ಹೇಳ್ತೀವಿ. ಥಿಂಕ್ ಅಬೌಟ್ ಇಟ್. ಈಗ ನಿಮಗೆ ಫಸ್ಟ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ ಅನ್ನೋದು ಗೊತ್ತಿದೆ ಅಂದ್ಕೊಳ್ತೀನಿ. ಇಟ್ ಈಸ್ ಫೇಮಸ್ ಒನ್, ಲಾಸ್ಟ್ 2019 ಪೇಪರ್ಲು ಸಹಿತ ಕೊಟ್ಟಿದ್ದರು. ಈ ಒಂದು ಲಾ ಏನು ಹೇಳುತ್ತೆ ಅಂತಂದರೆ, ಆ್ಯನ್ ಆಬ್ಜೆಕ್ಟ್ ರಿಮೈನ್ಸ್ ಇನ್ ಸ್ಟೇಟ್ ಆಫ್ ರೆಸ್ಟ್, ಅದು ಅದರ ಸ್ಥಿತಿಯಲ್ಲಿ ನಿಶ್ಚಲತೆ ಇದ್ದೇ ಇರುತ್ತೆ ಅಥವಾ ಮೂವ್ ಆಗ್ತಾನೇ ಇರುತ್ತೆ. ಅಂಟಿಲ್ ವೆನ್, ಎಲ್ಲಿವರೆಗೂ ನಾವು ಒಂದು ಅಪ್ಲೈಡ್ ಫೋರ್ಸನ್ನು ಹಾಕೋವರೆಗೂ. ಅದನ್ನೇ ನಾವು ಫಸ್ಟ್ ಲಾ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಇನ್ನೊಂದು ಹೆಲ್ಪ್ ಆಗೋದು ಯಾವುದು ಅಂತ ಅಂದರೆ ಇನರ್ಷಿಯಾ ಆ್ಯಂಡ್ ಮಾಸ್. ಇದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಇನರ್ಷಿಯಾ ಆ್ಯಂಡ್ ಮಾಸ್ ಇದು ಬೆಸ್ಟ್ ಎಕ್ಸಾಂಪಲ್. ಈ ಲೋಟ ಮತ್ತು ಒಂದನ್ನು ಕಪ್ಪನ್ನು ತೊಗೊಳೋದು, ಒಂದು ಕಾಯಿನನ್ನು ತೊಗೊಂಡು ಮಾಡ್ತೀವಲ್ಲ, ಇದನ್ನು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಆ್ಯಕ್ಟಿವಿಟಿ ಸಖತ್ತಾಗಿ ಆಗುತ್ತೆ. ಕಾರ್ಡನ್ನು ಹೊಡೆಯುವಾಗ ಸ್ವಲ್ಪ ಹುಷಾರಾಗಿ ಹೊಡಿಬೇಕು, ಅಷ್ಟೇ, ಇನ್ನೇನಿಲ್ಲ. ಏನಪ್ಪ ಅಂತಂದರೆ ಇಲ್ಲಿ ನಾವು ಕಾನ್ಸೆಪ್ಟ್ ಏನಿದೆ ಅಂತಂದರೆ, ಇನರ್ಷಿಯಾ ಈಸ್ ಅ ಮೆಷರ್ ಆಫ್ ದ ಮಾಸ್ ಆಫ್ ದ ಬಾಡಿ. ಅಂದರೆ ಇನರ್ಷಿಯಾ ಹೆಚ್ಚಿದ್ದಷ್ಟು ಮಾಸ್ ಹೆಚ್ಚಿರುತ್ತೆ, ಮಾಸ್ ಕಡಿಮೆ ಇದ್ದಷ್ಟು ಇನರ್ಷಿಯಾ ಕಡಿಮೆ ಇರುತ್ತೆ. ಇಷ್ಟು ಗೊತ್ತಿದ್ರೆ ಸಾಕು. ಅಂದರೆ ಹೆವಿ ಮಾಸ್ ಇದೆ ಅಂತಂದರೆ ಅಲ್ಲಿ ಮೋರ್ ಇನರ್ಷಿಯಾ ಇರುತ್ತೆ. ಅಂದರೆ ನಾವು ಅಷ್ಟು ಈಸಿಯಾಗಿ ಅದನ್ನು ತಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೆವಿ ಮಾಸ್ ಇದ್ದಾಗ ತಳ್ಳೋಕ್ಕೆ ಸಾಧ್ಯನಾ? ಈಸಿ ಇತ್ತು ಅಂತಂದರೆ ಈಸಿಯಾಗಿ ತಳ್ಳಬಹುದು. ನಮ್ಮ ಹತ್ರ ಕಡಿಮೆ ಲಗೇಜ್ ಇತ್ತು ಅಂತಂದರೆ ನಾವು ಈಸಿಯಾಗಿ ಓಡ್ಬೋದು. ನಮ್ಮ ಹತ್ರ ಲಗೇಜ್ ಏನಿಲ್ಲ ಅಂತಂದರೆ ಆರಾಮ್ಸೆ ಓಡಿ ಹೋಗ್ಬೋದು, ಹೌದಲ್ವಾ? ದಿಸ್ ಈಸ್ ಅಬೌಟ್ ದ ಇನರ್ಷಿಯಾ. ಇನರ್ಷಿಯಾ ಮೀನ್ಸ್ ಇಟ್ಸ್ ಅ ಟೆಂಡೆನ್ಸಿ ಆಫ್ ಎನ್ ಆಬ್ಜೆಕ್ಟ್ ಟು ರೆಸಿಸ್ಟ್. ಅಂದರೆ ನನ್ನಲ್ಲಿ ಚೇಂಜ್ ಆಗಬಾರ್ದು ಅಂಥೇಳಿ ನಮ್ಮನ್ನು ನಾವು ರೆಸಿಸ್ಟ್ ಮಾಡ್ಕೊಳ್ಳೋದು, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ರೆಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲಪ್ಪ, ಅದೇನೆ.
ಓಕೆ, ಇನರ್ಷಿಯಾ ಇಷ್ಟಿದ್ದು ಗೊತ್ತಿದ್ರೆ ಸಾಕು. ಸೆಕೆಂಡ್ ಲಾ ಆಫ್ ಮೋಷನ್ ಇಟ್ ಈಸ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಇಷ್ಟು ನೆನ್ಪಿಟ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಫೋರ್ಸು, ಮಾಸು, ಆಕ್ಸಿಲರೇಷನ್ ಜೊತೆಗೆ ಇನ್ನೂ ಬರುತ್ತೆ ಪಿ ಈಸ್ ಈಕ್ವಲ್ ಟು ಎಮ್ ವಿ, ಮೊಮೆಂಟಮ್ ಬಗ್ಗೆ ಹೇಳೋದು. ಅದು ಸಹಿತ ನಾವಿವಾಗ ಗನ್ನು ತಗೊಂಡು ಇದು ಬುಲೆಟ್ ಫೋರ್ಸ್ನ ಬಿಟ್ಟಾಗ ಅದನ್ನು ಹೇಳ್ಕೊಬೋದು, ತೊಂದರೆ ಇಲ್ಲ. ಈಗ ನಾವು ಈಸಿಯಾಗಿ ಒಂದು ಆಕ್ಸಿಲರೇಷನ್ ಬಗ್ಗೆ ನಾವು ಮಾತಾಡೋದಾದರೆ, ಆಕ್ಸಿಲರೇಷನ್ ನಾವು ಗಾಡೀಲಿ ಇವಾಗ ಕೊಡಬೇಕು, ಜೋರಾಗಿ ಕೊಡಬೇಕು ಅಂತ ಅಂದರೆ ಯಾವಾಗ ಸಾಧ್ಯ? ನಾವು ಫೋರ್ಸನ್ನು ಹೆಚ್ಚಾಗಿ ಕೊಟ್ಟಾಗ ಸಾಧ್ಯ. ಈಗ ನಮ್ಮ ಹತ್ರ ಮಾಸ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳೋಣ, ತುಂಬ ಲಗೇಜ್ ತುಂಬ್ಕೊಂಡ್ಬಿಟ್ಟಿದ್ದೀವಿ ಗಾಡೀಲಿ. ಆಗ ಎಷ್ಟೇ ಆಕ್ಸಿಲರೇಷನ್ನ ನಾವು ಕೊಡೋಕ್ಕೆ ಹೋದ್ರೂ, ಫೋರ್ಸನ್ನು ಅಪ್ಲೈ ಮಾಡೋಕ್ಕಾದ್ರೂ ಮುಂದೆ ಹೋಗೋಕ್ಕೆ ಸಾಧ್ಯನಾ? ನೆವರ್. ಆಗ ನಮ್ಮ ಫೋರ್ಸ್ ಆಟೋಮೆಟಿಕಲಿ ಕಡಿಮೆ ಇರುತ್ತೆ, ಹೌದಲ್ವಾ? ದಿಸ್ ಈಸ್ ಅಬೌಟ್ ಸೆಕೆಂಡ್ ಲಾ ಆಫ್ ಮೋಷನ್. ಈ ಒಂದು ಎಲ್ಲ ಒಂದು ನಾವೇನು ಟರ್ಮ್ಸ್ಗಳ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಸ್ಪೀಡು, ವೆಲಾಸಿಟಿ, ಆಕ್ಸಲರೇಷನ್, ಮೊಮೆಂಟಮ್, ಫೋರ್ಸು, ಮಾಸು, ವೆಲಾಸಿಟಿ, ಇದರೆಲ್ಲದ್ರದ್ದು ನೀವು ಯೂನಿಟನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಡೆಫಿನೆಟ್ಲಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹೆಲ್ಪ್ ಆಗುತ್ತೆ ನಿಮಗೆ. ನಂತರ ಪಿ ಇಸ್ ಈಕ್ವಲ್ ಟು ಎಮ್ ವಿ ಹೇಳೋದ್ನಲ್ಲ ಅದೇನೆ. ನಂತರ ಥರ್ಡ್ ಲಾ ಆಫ್ ಮೋಷನ್ ಇಟ್ ಈಸ್ ವೆರಿ ಈಸಿ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಲಾ ಅಷ್ಟೇ. ಈಸಿಯಾಗಿ ಹೇಳ್ಕೊಬೋದು. ಒಂದು ರಾಕೆಟ್ ಲಾಂಚ್ ಆಗ್ತಿರೋದನ್ನು ನಾವು ನೋಡಿದಾಗ ಮೇಲೆ ಹೋಗ್ತಿದೆ ಅಂದಾಗ ಕೆಳಗಡೆ ಅದರ ಫೋರ್ಸು ಸಹಿತ ಈಕ್ವಲ್ ಆಗಿ ಎಕ್ಸರ್ಟ್ ಆಗ್ತಾನೆ ಇದೆ ಅಂತ ಅರ್ಥ. ಜೊತೆಗೆ ಒಂದು ಕ್ರಿಕೆಟ್ ಬಾಲ್ದು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇದು ಥರ್ಡ್ ಲಾಗ್ ಅಲ್ಲ, ಸೆಕೆಂಡ್ ಲಾಗ್ ನಾನು ಹೇಳ್ತಾ ಇರೋದು. ನಾವು ಇವಾಗ ಒಂದು ಬಾಲನ್ನು ಹಿಡ್ಕೊಂಡ ತಕ್ಷಣ ಅವನೇನು ಮಾಡ್ತಾನೆ? ತನ್ನ ಕೈಯನ್ನು ಹಿಂದಕ್ಕೆ ಎಳ್ಕೊಳ್ತಾನೆ, ಹೌದಲ್ವಾ? ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಲಾ. ನೀವು ಏನು ಮಾಡಿ ಅಂತಂದರೆ, ನನ್ನ ಒಂದು ಅನಿಸಿಕೆ ಅಂತ ಅಂದರೆ, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಕಾಲಮ್ನ ಹಾಕ್ಕೊಂಬಿಟ್ಟು ಸ್ಟೇಟ್ಮೆಂಟ್ ನನಗನ್ಸುತ್ತೆ ನೋ ನೀಡ್, ಸ್ಟೇಟ್ಮೆಂಟ್ ಬೇಡ, ಜಸ್ಟ್ ಇದು ಅಂತ ಹೇಳಿ ಗೊತ್ತಿದ್ರೆ ಸಾಕು. ನೀವು GPSTRಗೆ ಹೋದಾಗ ಸ್ಟೇಟ್ಮೆಂಟು ಸಹಿತ ಬೇಕಾಗ್ತದೆ, ಡಿಸ್ಕ್ರಿಪ್ಟಿವ್ ಇರುತ್ತೆ, ಇಲ್ಲಿ ಬೇಡ ಅಲ್ವಾ ನಮಗೆ. ಹಾಗಾಗಿ ನೀವು ಇಲ್ಲಿ ಯಾವುದ್ರ ಕಡೆ ಗಮನ ಕೊಡ್ತೀರಾ ಅಂತ ಅಂದರೆ, ಎಕ್ಸಾಂಪಲ್ಸ್ಗಳನ್ನು ನೋಟ್ ಮಾಡ್ಕೊಳ್ಳಿ. ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಕಾಲಮ್ ಹಾಕ್ಕೊಂಡು ಪ್ರತಿ ಒಂದೊಂದಕ್ಕೂ ಸಹಿತ ಎಕ್ಸಾಂಪಲ್ಸ್ಗಳನ್ನು ನೋಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಥರ್ಡ್ ಲಾಲಿ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಅಪೋಸಿಟ್ ಇನ್ ಡೈರೆಕ್ಷನ್, ಇದನ್ನು ಮರಿಬೇಡಿ. ಮುಂದಕ್ಕೆ ಹೋಗೋಣ. ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಎಲ್ಲೇ ಹೋದ್ರೂ ಇದು ಮಾತ್ರ ಕಾಮನ್ ಆಗಿ ಇದ್ದೇ ಇರುತ್ತೆ. ಏನಪ್ಪ ಅಂದರೆ, ನಾವು ಈಗ ಹಾಕುವಂತಹ ಈಗ 2 ಆಬ್ಜೆಕ್ಟ್ಸ್ಗಳೇನಾಗ್ತಿದೆ, ಕೊಲ್ಯೂಷನ್ ಆದಾಗ ಅವುಗಳದ್ದು ಏನಾಗ್ತಿದೆ, ಈಗೇನದು ವಾಪಸ್ ಬರುತ್ತೆ. ದೆರ್ ವಿಲ್ ಬಿ ಅನ್ಬ್ಯಾಲೆನ್ಸ್ಡ್ ಫೋರ್ಸ್, ಹೊರಗೆ ಅದು ಆಚೆಗೆ ಬಂದುಬಿಡುತ್ತೆ, ರಿವರ್ಸ್ ವಾಪಸ್ ಬಂದುಬಿಡುತ್ತೆ ಅಲ್ವಾ? ಇದನ್ನೇ ಹೇಳ್ತಾ ಇರೋದು ನಾವು ಸಮ್ ಆಫ್ ಮೊಮೆಂಟ್ ಆಫ್ 2 ಆಬ್ಜೆಕ್ಟ್ ಬಿಫೋರ್ ಕೊಲ್ಯೂಷನ್ನು. ನೆಕ್ಸ್ಟ್ ನಾವು ಆಫ್ಟರ್ ಕೊಲ್ಯೂಷನ್ನು ಎರಡನ್ನೂ ಕಂಪೇರ್ ಮಾಡಿದಾಗ, ಅದನ್ನು ನಾವು ಆಫ್ಟರ್ ದ ಕೊಲ್ಯೂಷನ್ ಮಾಡಿದಾಗ ಅವೆರಡನ್ನ ಸಮ್ ಮಾಡಿದ್ವಿ ಅಂತ ಅಂದರೆ ದಟ್ ವಿಲ್ ಬಿ ಈಕ್ವಲ್. ಅದಕ್ಕೊಂದು ಫಾರ್ಮುಲಾನು ಇದೆ. ಇಲ್ಲಿ ಎಕ್ಸರ್ಟ್ ಆಗುವಂತಹ ಫೋರ್ಸ್ ಏನಾಗಿರುತ್ತೆ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಗಿರುತ್ತೆ. ಥರ್ಡ್ ಲಾನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ನಮಗೆ ಕೊಟ್ಟಿರುವಂತಹ ಒಂದು ಆಬ್ಜೆಕ್ಟ್ನ ಮಾಸು, ಎರಡು ಬಾಲ್ನ ಅಪೋಸಿಟಾಗಿ ಮೂವ್ ಮಾಡಿದಾಗ ಏನಾಗುತ್ತೆ, ಇದು ಅದ್ರ ಮೇಲೆ ಫೋರ್ಸ್ ಹಾಕುತ್ತೆ, ಅದು ಇದ್ರ ಮೇಲೆ ಫೋರ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಎರಡು ಡಿಕ್ಕಿ ಹೊಡೆದು ವಾಪಸ್ ಹೋಗುತ್ತಾ? ಆ ಫೋರ್ಸ್ ಎಲ್ಲೂ ಹೋಗಿಲ್ಲ ತಾನೆ, ಮೊಮೆಂಟಮ್ ಎಲ್ಲೂ ಹೋಗಿಲ್ಲ ತಾನೆ, ಅದೇ ಅಷ್ಟೇ, ಮುಗೀತು. MAUA ಪ್ಲಸ್ MBUB ವಿಚ್ ಈಸ್ ಈಕ್ವಲ್ ಟು MAVA ಪ್ಲಸ್ MAVB. ಅಂದರೆ ಇನಿಷಿಯಲ್ಲು, ಫೈನಲ್ಲು ಎರಡೂ ಸಹಿತ ಅವೆರಡನ್ನು ಆ್ಯಡ್ ಮಾಡಿದಾಗ ವೆಲಾಸಿಟಿ, ಅದರದ್ದು ಮಾಸು, ಅವೆರಡನ್ನು ಪ್ಲಸ್ ಮಾಡಿದಾಗ ನಮಗೆ ಈಕ್ವಲ್ ಆಗಿರುತ್ತೆ. ಮೊಮೆಂಟಮ್ ಚೇಂಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮೊಮೆಂಟಮ್ ಆಫ್ ಬಾಲ್ ಎ ಮತ್ತು ಬಾಲ್ ಬಿ ಬಿಫೋರ್ ಕೊಲ್ಯೂಷನ್ನು, ಆಫ್ಟರ್ ಕೊಲ್ಯೂಷನ್ನು ನಾವೇನಾಗಿರುತ್ತೆ ಆ್ಯಡ್ ಮಾಡಿದ್ವಿ ಅಂತಂದರೆ ಅದೆರಡು ಈಕ್ವಲ್ ಆಗಿರುತ್ತೆ. ಮೊಮೆಂಟಮ್ನ ನಾವು ಕನ್ಸರ್ವ್ ಮಾಡೋದಕ್ಕೆ ಅನ್ನೋದಕ್ಕಿಂತ ನಾವು ಇವಾಗ ಅದನ್ನು ನಾವು ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಅಥವಾ ಅದನ್ನು ಇನ್ನೊಂದು ಫಾರ್ಮಿಗೆ ಟರ್ನ್ ಮಾಡಬಹುದು ಅಂತನಾದರೂ ನಾವು ತಿಳ್ಕೊಳ್ಬಹುದು. ಸರಿನಾ? ನಾವಂದರೆ ಇಟ್ ಈಸ್ ರಿಮೈನ್ಸ್ ಅನ್ಚೇಂಜ್ಡ್, ಅಷ್ಟು ಗೊತ್ತಿದ್ರೆ ಆಯಿತು. ಇಷ್ಟೇ ಈ ಒಂದು ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಕಾನ್ಸೆಪ್ಟಲ್ಲಿ ಬರುವಂಥ ಕಾನ್ಸೆಪ್ಟು. ನಿಮಗೇನಾದ್ರು ಟೈಮ್ ಸಿಕ್ತು ಅಂತಂದರೆ ಯು ಕ್ಯಾನ್ ಡೂ ಪ್ರಾಬ್ಲಮ್ಸ್ಗಳನ್ನು ಸಹಿತ ಸಾಲ್ವ್ ಮಾಡ್ಬೋದು. ಬಟ್ ಇಟ್ ಈಸ್ ನಾಟ್ ದ ಕರೆಕ್ಟ್ ಟೈಮ್ ಟು ಸಾಲ್ವ್ ದೀಸ್ ಪ್ರಾಬ್ಲಮ್ಸ್. ಐ ಹೋಪ್ ಈ ಚಾಪ್ಟರ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಹೇಳಿ ನಾವು ಈಗ ಗ್ರಾವಿಟೇಷನ್ ಬ್ಯೂಟಿಫುಲ್ ಕಾನ್ಸೆಪ್ಟ್ಗೆ ಹೋಗೋಣ. ಈಗ ಬರುತ್ತೆ ನೋಡಿ ಗ್ರಾವಿಟೇಷನ್ ಕಾನ್ಸೆಪ್ಟ್, ಆ್ಯಂಡ್ ಇಟ್ ಈಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ನೀವು ನೋಡಬಹುದು, ಒಂದನ್ನು ನೆನಪಿಟ್ಕೊಂಡ್ರೆ ಆಯಿತು ನೀವು, ಸೂರ್ಯನ ಸುತ್ತ ಭೂಮಿ ತಿರುಗ್ತಾ ಇದೆ, ಎಲ್ಲ ಪ್ಲ್ಯಾನೆಟ್ಸ್ಗಳು ತಿರುಗ್ತಾ ಇದೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಮೂನ್ ಇಟ್ ಈಸ್ ಆಲ್ಸೋ ದ ಸೇಮ್. ಹಾಗಿದ್ರೆ ನೀವು ತಿಳ್ಕೊಳ್ತಾ ಇರೋದು ಸರಿಯಾಗಿದೆ. ಯಾವುದೇ ಒಂದು ಎರಡು ಆಬ್ಜೆಕ್ಟ್ಗಳ ಮಧ್ಯೆ ಇರುವಂಥ ಫೋರ್ಸು ಏನಾಗಿರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಆಗಿರುತ್ತೆ.
ಈಗ ಬರುತ್ತೆ ನೋಡಿ ಇನ್ನೊಂದು ಫನ್ ಫ್ಯಾಕ್ಟ್ ಏನಪ್ಪ ಅಂತಂದರೆ, ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ದ ಮೂನ್ ಈಸ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ, ಇಟ್ ಈಸ್ ಈಕ್ವಲ್ ಟು 1/6 ಆಫ್ ದ ವೆಯ್ಟ್ ಆಫ್ ದ ಮೂನ್. ಅಂದರೆ ನಾವು ಅರ್ಥಲ್ಲಿ 30 kg ವೆಯ್ಟ್ ಇದೆ ನಮ್ಮದು ಅಂದರೆ 5 kg ಇರ್ತೀವಿ ನಾವು ಮೂನಲ್ಲಿ. ನೋಡಿ 100 kg ಇದ್ದರೆ ಹಾಗಿದ್ರೆ ಎಷ್ಟಿರಬೇಡ ಅಂಥೇಳಿ. ಇದರ ನಂತರ ಮತ್ತಿನ್ನೇನೇನು ನೋಡ್ಕೋಬೇಕಪ್ಪ ಈ ಗ್ರಾವಿಟೇಷನ್ ಕಾನ್ಸೆಪ್ಟಲ್ಲಿ ಅಂತಂದರೆ, ಐಸಾಕ್ ನ್ಯೂಟನ್ ಅಂತೂ ಮರೆಯೋಕ್ಕೆ ಹೋಗಬೇಡಿ ನೀವು. ಅವರು ಕೊಟ್ಟಂತಹ ಆ್ಯಪಲ್ ಸ್ಟೋರಿ ಮಾತ್ರ ಎಲ್ಲೆಲ್ಲೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಡೆಫಿನೆಟ್ಲಿ ನಂಗೆ ಗೊತ್ತು. ಆದರೆ ಅವರು ಇನ್ನೊಂದು ಯೋಚನೆ ಮಾಡ್ತಾರೆ. ಏನಪ್ಪ ಅಂತ ಅಂದರೆ, ಅವರು ಮರದ ಕೆಳಗಡೆ ಕೂತಾಗ ಆ್ಯಪಲ್ ಅದು ಅವ್ರ ತಲೆ ಮೇಲೆ ಏನು ಬಂದು ಬಿತ್ತಲ್ಲ, ಅಟ್ ದ ಸೇಮ್ ಟೈಮ್ ಅವ್ರು ಯೋಚನೆ ಮಾಡ್ತಾರೆ, ಯಾಕೆ ಮೂನ್ ಭೂಮಿ ಕಡೆ ಬೀಳ್ತಿಲ್ಲ ಅಂತ ಹೇಳಿ. ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿದೆ, ಭೂಮಿ ಸುತ್ತ ಚಂದ್ರ ಸುತ್ತುತ್ತಿದ್ದಾನೆ. ಮೇಲಿಂದ ಏನಾದರೂ ವಸ್ತು ಬಿದ್ದಾಗ ಕೆಳಗಡೆಗೆ ಬೀಳುತ್ತೆ, ನಾವು ಬಿದ್ರೂ ಕೆಳಗಡೆನೇ ಭೂಮಿಗೆ ತಾಕಿ ಬೀಳ್ತೀವಿ. ಇದೆಲ್ಲದಕ್ಕೂ ಕಾರಣನೇ ಏನಾಗ್ತದೆ ಕೊನೆಗೆ? ಗ್ರಾವಿಟೇಷನ್. ಇಲ್ಲಿ ನಾನೊಂದು ಪ್ರಶ್ನೆನೂ ಸಹಿತ ಕೇಳಿದೆ. ಐಸಾಕ್ ನ್ಯೂಟನ್ ಅವರು ತಿಳ್ಕೊಂಡಿದ್ದು ಮೂನ್ ಯಾಕೆ ಬೀಳ್ತಿಲ್ಲ ಅಂತ ಹೇಳಿ. ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಸುಮ್ಮನೆ ಏನೇನೋ ಹೇಳಿದ್ರೆ ಏನದು ಅರ್ಥ? ಏನಾಗ್ತಿದೆ ಅಲ್ಲಿ? ಗ್ರಾವಿಟೇಷನಲ್ ಫೋರ್ಸ್ ಡಿಪೆಂಡ್ಸ್ ಆನ್ ಮಾಸ್ ಆಫ್ ದ ಆಬ್ಜೆಕ್ಟ್. ಇದನ್ನು ಚೂರು ಹುಳ ಬಿಟ್ಕೊಂಡಿರ್ರಿ, ಹೇಳ್ತೀನಿ. ಇಲ್ಲಿ ಫಸ್ಟ್ ಬಂದುಬಿಡೋಣ. ಗ್ರಾವಿಟೇಷನ್ ಥ್ರೆಡ್ ಆ್ಯಂಡ್ ಸ್ಟೋನ್ ಬೇಸಿಸ್ ಮೇಲೆ ನಾವು ತಿರುಗಿಸ್ತೀವಲ್ಲ, ಅದರ ಫೋರ್ಸ್ನ ಬೇಸಿಸ್ ಮೇಲೆ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್ನ ಹೇಳ್ತೀವಿ. ಸೆಂಟ್ರಿಪಿಟಲ್ ಫೋರ್ಸ್, ದ ಫೋರ್ಸ್ ವಿಚ್ ಆ್ಯಕ್ಟ್ಸ್ ಆನ್ ದ ಸರ್ಕ್ಯುಲರ್ ಪಾತಲ್ಲಿ ದ ಮೋಷನ್ ಆಫ್ ದ ಮೂನ್ ಅರೌಂಡ್ ದ ಅರ್ತ್, ಅದು ಸಹಿತ ಸೆಂಟ್ರಿಪಿಟಲ್ ಫೋರ್ಸು. ಥ್ರೆಡ್ ಆ್ಯಂಡ್ ಸ್ಟೋನು, ಒಂದು ಬಸ್ ಸರ್ಕಲಲ್ಲಿ ತಿರುಗ್ತಿದೆ ಅಂದರೆ ಸೈಕ್ಲಿಂಗ್ ಆಗಿರ್ಬೋದು. ಅರ್ತ್ ಮೋಷನ್ ಅರೌಂಡ್ ದ ಸನ್, ಇದೆಲ್ಲದಕ್ಕೂ ಸೆಂಟ್ರಿಪಿಟಲ್ ಫೋರ್ಸ್ ಅಪ್ಲೈ ಆಗಿರುತ್ತೆ. ಓಕೆನಾ? ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದರೆ ಏನು ಹಾಗಿದ್ರೆ? ದ ಫೋರ್ಸ್ ಅಂದರೆ ಟ್ಯಾಂಜೆಂಟ್ ಅಂತ ತಗೊಳ್ತೀವಲ್ಲ, ಆ ಪಾತನ್ನು ಬಿಟ್ಟು ಪ್ರತಿಯೊಂದರಲ್ಲೂ ಈ ಸರ್ಕ್ಯುಲರಲ್ಲಿ ಹೋಗುವಾಗ ಪ್ರತಿಯೊಂದು ಪೊಸಿಷನಲ್ಲೂ ಅದರ ಪೊಸಿಷನ್ ಚೇಂಜ್ ಆಗ್ತಿರುತ್ತೆ. ಪ್ರತಿಯೊಂದು ವೇಲು ಹೋದಾಗಲೂ ಏನಾಗ್ತಿರುತ್ತೆ, ಅದರ ಪೊಸಿಷನ್ ಚೇಂಜ್ ಆಗ್ತಿರುತ್ತೆ. ನಾನು ಇಲ್ಲಿ ಬಿಟ್ಟರೆ ಇದಕ್ಕೆ ಟ್ಯಾಂಜೆಂಟ್ ಆಗಿ ಏನಾಗ್ತದೆ, ಇಲ್ಲಿಗೆ ಹೋಗಿಬಿಡುತ್ತೆ. ಈ ರೀತಿಯಾಗಿ ಏನು ನೋಡ್ತೀವಲ್ಲ, ಆ ಫೋರ್ಸನ್ನೇ ನಾವು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಈಗ ನಾನು ಬರ್ತಾ ಇದ್ದೀನಿ ನೋಡಿ, ಆ್ಯಪಲ್ ಸ್ಟೋರಿ. ಅರ್ತು ಮಾಸ್ ಆಫ್ ದ ಆ್ಯಪಲ್ಲು ಆ್ಯಕ್ಚುಲಿ ಏನಾಗ್ತಿದೆ, ಇಟ್ ಈಸ್ ವೆರಿ 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 ಲೆಸ್ ದ್ಯಾನ್ ಮಾಸ್ ಆಫ್ ದ ಅರ್ತ್. ಹಾಗಾಗಿ ಆ್ಯಪಲ್ ಅರ್ತ್ ಕಡೆಗೆ ಬೀಳ್ತಿದೆ. ಹಾಗಿದ್ರೆ ಥಿಂಕ್ ಮಾಡ್ತೀರಾ, ಮೂನ್ ಬಗ್ಗೆ ಥಿಂಕ್ ಮಾಡ್ತೀರಾ? ಆ್ಯಂಡ್ ದಿಸ್ ಈಸ್ ದ ರಿಲೇಷನ್. ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಟು ಮಾಸ್, ಎಫ್ ಇಸ್ ಈಕ್ವಲ್ ಟು ma. ನೋಡಿ, ಒಂದೇ ಒಂದು ಫಾರ್ಮುಲಾದಿಂದ ಎಷ್ಟೆಲ್ಲ ತಿಳ್ಕೊಳ್ಬಹುದು ಅಂಥೇಳಿ. ಐ ಹೋಪ್ ದಿಸ್ ಕಾನ್ಸೆಪ್ಟ್ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದು ನಿಮಗೆ ಯೂಸ್ ಆಗುತ್ತೆ ಅಂಥೇಳಿ. ನಾಟ್ ಫಾರ್ TET, ಬಟ್ ಫಾರ್ ಯುವರ್ ಲೈಫ್, ಬಟ್ ಫಾರ್ ಯು ಆರ್ ಅ ಟೀಚರ್. ಹಾಗಾಗಿ ಗ್ರಾವಿಟೇಷನಲ್ ಫೋರ್ಸ್ನ ನಾವು ಅವ್ರ ಬಗ್ಗೆ ನೋಡ್ಬೋದು. ದಿಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಡೆಫಿನೆಟ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಯೂಸ್ ಆಗೇ ಆಗುತ್ತೆ. ನಾವಿಲ್ಲಿ ನೋಡ್ಬೋದು, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪಾರ್ಟಿಕಲ್ಸ್ ಇನ್ ದ ಯೂನಿವರ್ಸ್ ಈಸ್ ಅ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತಿದ್ದೀವಿ. ಅಫ್ಕೋರ್ಸ್ ಜೊತೆಗೆ ಈ ಒಂದು ಫಾರ್ಮುಲಾನ ನೆನಪಲ್ಲಿ ಇಟ್ಕೊಳ್ಳೋದನ್ನು ಮರಿಬೇಡಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ 2 masses. ಹಾಗೆ ನಂತರ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಡಯಾಮೀಟರ್, ಆರ್ ಈವನ್ ನಾವು ಮುಂದೆ ನೀವು ನೋಡ್ತಾ ಹೋಗ್ಬೋದು ಡಿಸ್ಟೆನ್ಸ್ ಬಿಟ್ವೀನ್ ದ 2 ಆಬ್ಜೆಕ್ಟ್ಗೆ ಸಹಿತ ಅದು ಡಿಪೆಂಡ್ ಆಗಿರುತ್ತೆ. ಹಾಗಿದ್ರೆ ಹೇಳಬಹುದಲ್ವಾ, ಈಗ ಮತ್ತೆ ನಾವು ಮೂನ್ ಮತ್ತು ಅರ್ಥನ್ನು ಲೆಕ್ಕಕ್ಕೆ ತಗೊಂಡು, ಇದನ್ನು ಯಾವುದೋ ಒಂದು ಮಾಸ್ 1 ಅಂತ ತಗೊಂಡು, ಮಾಸ್ 2 ಅಂತ ತಗೊಂಡು, ಅವು ಮಧ್ಯೆ ಇರುವಂಥ ಡಿಸ್ಟೆನ್ಸನ್ನು D ಅಂತ ಹೇಳಿ ತಗೊಂಡು, ಈಗ ಹಾಗಿದ್ರೆ ನಾವು Gನ ವ್ಯಾಲ್ಯೂ ಕಂಡುಹಿಡಿಬೋದಲ್ವಾ? ಎಕ್ಸಾಕ್ಟ್ಲಿ ಕಂಡುಹಿಡಿಬೋದು. ಟ್ರೈ ಮಾಡಿ, ಆಗ ನಿಮಗೆ ಪರ್ಫೆಕ್ಟ್ ಆನ್ಸರ್ ಸಿಗುತ್ತೆ. ನೋಡಿ, G ವ್ಯಾಲ್ಯೂಗೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಕೊಡ್ತಾರೆ, ಹೆನ್ರಿ ಕ್ಯಾವೆಂಡಿಶ್. ಹಾಗೆ ನಾವು ಕೆಮಿಸ್ಟ್ರಿನೂ ಸಹಿತ ಸ್ಟಡಿ ಮಾಡ್ತಾ ಇದ್ವಿ. ಆಗ ಹೆನ್ರಿ ಕ್ಯಾವೆಂಡಿಶ್, ಲ್ಯಾವೋಯಿಸರ್ ಅವ್ರ ಬಗ್ಗೆ ನಿಮಗೆ ತುಂಬ ಸರಿ ಹೇಳಿದ್ದೀನಿ. ಏನು ಮಾಡಿದ್ದಾರೆ ಇವರು, ಕೆಮಿಸ್ಟ್ರಿಲಿ ಏನನ್ನ ತಿಳಿಸ್ಕೊಟ್ಟಿದ್ದಾರೆ ಇವರು, ಹೇಳಬಹುದಾ? ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ಕ್ಯಾವೆಂಡಿಶ್ ಅವ್ರನ್ನ ಮರೀಲೇಬೇಡಿ, ಜೀವನ ಪರ್ಯಂತ ಮರೆಯೋಕ್ಕೆ ಹೋಗಬೇಡಿ. ಜೊತೆಗೆ ಈ ಯೂನಿಟ್ ಇದೆಯಲ್ಲ, ಇದನ್ನು ಚೂರು ನೆನ್ಪಿಟ್ಕೊಳ್ರಪ್ಪ ಎಲ್ಲರೂ. ಯಾಕಂದರೆ ಸ್ವಲ್ಪ ಕನ್ಫ್ಯೂಷನು. ಈಗ ನೋಡಿದಾಗ ಎಷ್ಟು ನೆನಪಿದೆ ಅನಿಸುತ್ತೆ, m² kg², ಓಕೆ, ಅದು ಪಕ್ಕಕ್ಕ ಅಥವಾ ಡಿವೈಡೆಡ್ ಬೈ -2ನ ಏನದು ಕನ್ಫ್ಯೂಷನ್ ಆಗುತ್ತೆ, ಮರಿಬೇಡಿ, ನೆನಪಲ್ಲಿ ಇಟ್ಕೊಳ್ಳಿ. ಇಂಪಾರ್ಟೆನ್ಸ್ ಆಫ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಪಟಾಪಟ್ ಹೇಳ್ಬಿಡ್ತೀನಿ. ನಾವು ಅರ್ಥಿಗೆ ಕೂಡ್ಕೊಂಡಿರೋದು, ಬಂಧಿಸಲ್ಪಟ್ಟಿದ್ದೀವಲ್ಲ, ಅದು ಮೂನ್ಗೂ ಅರ್ಥಕ್ಕೂ ಇರುವಂಥ ಒಂದು ಮೋಷನ್ ಆಗ್ತಿದೆಯಲ್ಲ, ಸೂರ್ಯನ ಸುತ್ತ ಪ್ಲ್ಯಾನೆಟ್ ಸುತ್ತುತ್ತಾ ಇದೆಯಲ್ಲ, ಹಾಗೆ ನಮ್ಮ ಭೂಮಿಯಲ್ಲಿರುವಂತಹ
ಸಮುದ್ರದಲ್ಲಿ ಅಲೆಗಳು ಉಂಟಾಗ್ತಿದೆಯಲ್ಲ, ಉಬ್ಬರ ಇಳಿತ ಇವೆಲ್ಲ ಆಗ್ತಿದಾವಲ್ಲ, ಇದಕ್ಕೆಲ್ಲದಕ್ಕೂ ಕಾರಣನೇ ನಾವು ಗ್ರಾವಿಟೇಷನಲ್ ಅಂತೇನು ಹೇಳ್ತಿದ್ದೀವಲ್ಲ ಇದನ್ನೇ ತಿಳ್ಕೊಳ್ಳೋಂಥದ್ದು. ಫ್ರೀ ಫಾಲ್, ಸ್ವತಂತ್ರ ಪತನ ಏನು ಹಾಗಂದರೆ ಅರ್ತ್ ಅಟ್ರಾಕ್ಟ್ಸ್ ಆಬ್ಜೆಕ್ಟ್ ಟುವರ್ಡ್ಸ್ ಇಟ್. ಹೌದಲ್ಲ, ಒಪ್ಕೊಳ್ತಿರಲ್ಲ? ಯಾಕೆ? ಗ್ರಾವಿಟೇಷನಲ್ ಫೋರ್ಸ್ ಇದೆ. ಹಾಗಾಗಿ ವೆನ್ ಎವರ್ ಆಬ್ಜೆಕ್ಟ್ಸ್ ಫಾಲ್ ಟುವರ್ಡ್ಸ್ ದ ಅರ್ತ್ ಅಂಡರ್ ದ ಫೋರ್ಸ್ ಅಲೋನ್, ಅಂದರೆ ಕೇವಲ ಒಂದು ಫೋರ್ಸ್ನ ಒಂದು ಪ್ರಭಾವದಿಂದಾಗಿ, ವಿ ಸೇ ದಟ್ ದ ಆಬ್ಜೆಕ್ಟ್ ಆರ್ ಇನ್ ಫ್ರೀ ಫಾಲ್. ಸರಿ, ಅಷ್ಟೇ, ಇನ್ನೇನು ಬೇಡ ಇದರಲ್ಲಿ. ಚೇಂಜ್ ಇನ್ ವೆಲಾಸಿಟಿ ಈಸ್ ಆಕ್ಸಲರೇಷನ್. ಎಕ್ಸಾಕ್ಟ್ಲಿ, ಆಬ್ಜೆಕ್ಟ್ ಫಾಲ್ಸ್ ಟುವರ್ಡ್ಸ್ ದ ಅರ್ತ್ ಯಾವಾಗ ಅಂತಂದರೆ ಓನ್ಲಿ ವೆನ್ ದೆರ್ ಇಸ್ ಅ ಆಕ್ಸಲರೇಷನ್ ಇದ್ದಾಗ ಮಾತ್ರ. ವಿತೌಟ್ ಆಕ್ಸಲರೇಷನ್ ಅಲ್ಲಿ ಹೇಗೆ ವೆಲಾಸಿಟಿ ಹೇಗೆ ಚೇಂಜ್ ಆಗಕ್ಕೆ ಸಾಧ್ಯ? ಆ್ಯಕ್ಚುಲಿ ನಾನು ವಿಡಿಯೋನ ಸ್ಟಾಪ್ ಮಾಡಿಕೊಂಡೆ, ಕೆಮ್ಮು ಬಂದುಬಿಡ್ತು ಫುಲ್ ನನಗೆ. ಆಬ್ಜೆಕ್ಟ್ ಒಂದು ಫಾಲ್ ಆಗ್ತಿದೆ ಟುವರ್ಡ್ಸ್ ದ ಅರ್ತ್, ನಾನು ಜಸ್ಟ್ ಒಂದು ಬಾಲ್ನ ಹಾಕಿದ್ದನ್ನು ಕೆಳಗಡೆ ಬೀಳ್ತಿದೆ ಅಂತ ಅಂದರೆ ಅಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಿದೆ. ಇನಿಷಿಯಲ್ಲು ಫೈನಲ್ ತೊಗೊಳ್ತೀವಿ. ಹಾಗಂದರೆ ಅಲ್ಲಿಗೇನಾಯಿತು? ಆಕ್ಸಲರೇಷನ್ ಇನ್ವಾಲ್ವ್ಮೆಂಟ್ ಇದೆ. ಆಕ್ಸಲರೇಷನ್ ಇನ್ವಾಲ್ವ್ಮೆಂಟ್ ಇನ್ ದ ಪ್ರೆಸೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್, ಅದನ್ನೇ ನಾವು ಏನು ಹೇಳ್ತೀವಿ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೀವಿ. ಓಕೆ, ಜಿನ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಮಾಲ್ ಜಿ ಆ್ಯಂಡ್ ಕ್ಯಾಪಿಟಲ್ ಜಿಗೆ ವ್ಯತ್ಯಾಸ ಗುರ್ತಿರಲಿ. ಗ್ರಾವಿಟೇಷನಲ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತಂದರೆ ಜಿ ಆಗ್ತದೆ. ಈ ಕ್ಯಾಪಿಟಲ್ ಜಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಆಗ್ತದೆ. ವ್ಯಾಲ್ಯೂನ ಮರಿಬೇಡಿ. ಇದಕ್ಕೆ ಯೂನಿಟ್ ಸಹಿತ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಬಿಕಾಸ್ ಇಟ್ಸ್ ಆಕ್ಸಲರೇಷನ್ ಅಲ್ವಾ. ಹಾಗಾಗಿ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಜಾಗದಲ್ಲಿ ಹಾಗಿದ್ರೆ ಇವಾಗ ಏನ ಬದಲು ಜಿ ಹಾಕಿದ್ವಿ ಅಂತಂದ್ರೂ ತಪ್ಪೇನೂ ಇಲ್ಲ. ಎಫ್ ಇಸ್ ಈಕ್ವಲ್ ಟು ಎಮ್ ಎ ವಿಚ್ ಇಸ್ ಈಕ್ವಲ್ ಟು ಎಮ್ ಜಿ. ಎಮ್ ಜಿ ಈಸ್ ಆಲ್ವೇಸ್ ಈಕ್ವಲ್ ಟು ಜಿ ಇಂಟು ಎಮ್ ಬೈ ಡಿ ಸ್ಕ್ವೇರ್. ಯಾಕಂತಂದರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ನಮಗೆ ತಿಳಿಸ್ಕೊಡುತ್ತೆ ಎಫ್ ಇಸ್ ಈಕ್ವಲ್ ಟು ಜಿ ಇಂಟು ಎಮ್ ಬೈ ಡಿ ಸ್ಕ್ವೇರ್ ಅಂತ ಹೇಳಿ. ಡೋಂಟ್ ಫಾರ್ಗೆಟ್ ದಿಸ್. ಹಾಗಾಗಿ ನಾವು ಹೇಳ್ಬೋದು ಎಮ್ ಕ್ಯಾನ್ಸಲ್ ಆಗಿ ಏನಾಯಿತು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವುದಕ್ಕೆ ಡಿಪೆಂಡ್ ಆಗಿರುತ್ತೆ ಹಾಗಿದ್ರೆ? ಮಾಸ್ ಆಫ್ ದ ಆಬ್ಜೆಕ್ಟ್. ಯಾವ ಮಾಸ್ ತೊಗೊಂಡಿರ್ತೀವಿ ಅದನ್ನು ನೀವು ನೋಡಬೇಕು, ಜೊತೆಗೆ ಡಿ ಸ್ಕ್ವೇರ್ಗೆ. ಇದೇ ಒಂದು ಫಾರ್ಮುಲಾದಿಂದ ನೀವು ಏನೆಲ್ಲ ತಿಳ್ಕೊಳ್ಬಹುದು ಅಂತಂದರೆ, ವ್ಯಾಲ್ಯೂ ಆಫ್ ಜಿ ಅಂದರೆ ಗ್ರಾವಿಟೇಷನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತೇನು ಹೇಳ್ತಿದ್ದೀವಲ್ಲ, ಇದು ಆ್ಯಕ್ಚುಯಲ್ ಆಗಿ ನಮ್ಮ ಅರ್ತಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಲೆಟ್ ಅಸ್ ಟೇಕ್ ದಿಸ್ ಆ್ಯಸ್ ಅವರ್ ಅರ್ತ್. ಬ್ಯೂಟಿಫುಲ್ಲಾಗಿ ಬರೆದಿದ್ದೀನಿ, ಐ ನೋ, ಪ್ಲೀಸ್ ಕ್ಷಮಿಸಬೇಕು. ಮುಂದಕ್ಕೆ ಹೋಗೋಣ. ಅಂದರೆ ನೀವು ಇಲ್ಲಿ ನೋಡಿ, ಜಿ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ಡಿ ಅಂದರೆ ಡಯಾಮೀಟರು ಅಲ್ಲೇನಾಗಿರಬೇಕು? ಕಡಿಮೆ ಇರಬೇಕು. ಎಲ್ಲಿ ಕಡಿಮೆ ಇದೆ? ಡಯಾಮೀಟರ್, ಅಥವಾ ನಾವೇನು ಮಾಡೋಣ, ರೇಡಿಯಸ್ ಅಂತ ಅಂದ್ಕೊಳ್ಳೋಣ. ಲೆಟ್ ಅಸ್ ಟೇಕ್ ರೇಡಿಯಸ್ ಆರ್ ಡಯಾಮೀಟರ್, ವಾಟ್ ಎವರ್. ನೋಡ್ತಾ ಇದ್ದೀರಾ, ಇಲ್ಲಿ ಜಾಸ್ತಿ ಇದೆ ಡಿಸ್ಟೆನ್ಸು, ಇಲ್ಲಿ ಕಡಿಮೆ ಇದೆ. ಹೌದಾ? ಒಪ್ಕೊಳ್ತೀರಾ? ಅಂದರೆ ನಮ್ಮ ಅರ್ತ್ ತಿರುಗುವಾಗ ಸ್ಪೆರಿಕಲ್ಲಾಗಿ ಕಾಣಿಸೋದಿಲ್ಲ ನಮಗೆ, ಒಂಥರ ಹೀಗೆ ತಿರುಗ್ತಾ ಇದೆ ಅನ್ನೋ ರೀತಿಯಲ್ಲಿ. ದಿಸ್ ಸರ್ಫೇಸ್ ನಮಗೆ ಮೇಲ್ಗಡೆ ಫ್ಲ್ಯಾಟನ್ ಆಗಿದೆ ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಈ ಥರ ತಿರುಗುವಾಗ. ಹೌದಲ್ವಾ? ಈ ಥರ ಮೇಲ್ಗಡೆ ನೋಡಿದ್ರೆ ಈ ಥರ ಫ್ಲ್ಯಾಟ್ ಆಗಿದೆ ಅನ್ನೋ ಥರ ಕಾಣಿಸ್ತಿರುತ್ತೆ. ಸೊ ಆ್ಯಕ್ಚುಲಾಗಿ ನಾವ್ಗೇನು ಹೇಳ್ಬೋದು ಅಂತಂದರೆ, ವ್ಯಾಲ್ಯೂ ಆಫ್ ಜಿ ಇನ್ಕ್ರೀಸಸ್ ಆ್ಯಟ್ ಪೋಲ್ಸಲ್ಲಿ ಆ್ಯಕ್ಚುಲಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಬಟ್ ಈಕ್ವೇಟರ್ ರೀಜನಲ್ಲಿ ಏನಾಗುತ್ತೆ? ಕಡಿಮೆ ಇರುತ್ತೆ ಜಿ ವ್ಯಾಲ್ಯೂ. ಡೋಂಟ್ ಫಾರ್ಗೆಟ್ ದಿಸ್. ಇದನ್ನು ಮತ್ತೆ ನಿಮಗೆ ಪಿ ಯು ಸಿಲೆಬಸ್ಸಲ್ಲಿ ರಿಪೀಟ್ ಆಗಿದೆ. ವಿತ್ ಡಿರೈವೇಷನ್, ಫಾರ್ಮುಲಾ ಎಲ್ಲದೂ ಬರುತ್ತೆ. ನಿಮಗೆ ಸಾಧ್ಯ ಆಯಿತು ಅಂತ ಅಂದರೆ ಓದ್ಕೊಳ್ಳಿ. ಇಲ್ಲ ಅಂತಂದರೆ ಈ ಒಂದು ಫಾರ್ಮುಲಾನ ನೆನಪಲ್ಲಿ ಇಟ್ಕೊಂಡ್ರೆ ತುಂಬ ಒಂದು ಕಾನ್ಸೆಪ್ಟ್ಸ್ಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಅಟ್ಲೀಸ್ಟ್ ಈ ಫಾರ್ಮುಲಾನಾದರೂ ನೆನ್ಪಿಟ್ಕೊಂಬಿಡಿ ಅಷ್ಟೇ. ಮುಂದೆ ನಾವು ನೋಡಬಹುದು, ಅಂದರೆ ಇಲ್ಲಿ ನೋಡಿ, ಜಿ ವ್ಯಾಲ್ಯೂನ ನಾವೇನು ಹೇಳ್ತೀವಿ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೀವಿ. ಪೋಲ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ನಿಮಗೆ 9.78 ಆರ್ 9.81 ಈ ಥರ. ಈಕ್ವೇಟರಲ್ಲಿ 9.83, 84, 85 ಈ ಥರ ಅರೌಂಡ್ ನಮಗೆ ಕೊನೆಗೆ 9.8 ಬರೋದು. ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾವು ಮೆನ್ಷನ್ ಮಾಡ್ತೀವಿ ಅಷ್ಟೇ. ಐ ಹೋಪ್ ಈ 3 ಫಾರ್ಮುಲಾಸ್ಗಳು ನಿಮಗೆ ನೆನಪಲ್ಲಿದೆ ಅಂಥೇಳಿ. ಈ ಒಂದು ಫಾರ್ಮುಲಾನ ಮರೆಯೋಕ್ಕೆ ಹೋಗ್ಬಿಡಿ. ಡಿ ಸ್ಕ್ವೇರ್ ಆದರೂ ಇರಲಿ, ಆರ್ ಸ್ಕ್ವೇರ್ ಆದರೂ ಇರಲಿ, ತಲೆ ಕೆಡಿಸ್ಕೋಬೇಡಿ. ಅವ್ರು ಕೊಟ್ಟಿರೋ ಗಿವನ್ ಮೇಲೆ ನಿಮ್ಮ ಆಪ್ಷನ್ಸ್ ಅಥವಾ ನಿಮ್ಮ ಫಾರ್ಮುಲಾ ಡಿಪೆಂಡ್ ಆಗಿರುತ್ತೆ. ಆಕ್ಸಲರೇಷನ್ ಇಸ್ ಪಾಸಿಟಿವ್ ವೆನ್ ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ, ಆಪೋಸಿಟ್ ದ ಮೋಷನ್. ಅದು ನಿಮಗೆ ಪ್ರಾಬ್ಲಮ್ ಬೇಸ್ಡ್ ಆಗಿರುತ್ತೆ. ಓಕೆ, ಅಂದರೆ ಈಗ ಎ ಕಾರ್ ಫಾಲ್ಸ್ ಆಫ್ ಎ ಲೆಡ್ಜ್ ಆ್ಯಂಡ್ ಡ್ರಾಪ್ಸ್ ಟು ಗ್ರೌಂಡಿಗೆ ಬಂದು ಸೇರ್ಕೊಳ್ತಿದೆ ಅಂದರೆ ಎಕ್ಸಾಕ್ಟ್ಲಿ ಅಲ್ಲಿ ಪ್ಲಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಥ್ರೋನ್ ವರ್ಟಿಕಲಿ ಮೇಲೆ ಹೋಗ್ತಿದೆ ಅಂತಂದರೆ, ಕೆಳಗೆ ಬರ್ತಿದೆ ಅಂತಂದರೆ ಅಷ್ಟೇ. ಕೆಳಗೆ ಬಂದರೆ ಇಟ್ಸ್ ಅ ಗ್ರಾವಿಟೇಷನಲ್ ಫೀಲ್ಡ್ ಡೈರೆಕ್ಷನಲ್ಲೇ ಇದೆ, ಹಾಗಾಗಿ ಪ್ಲಸ್ಸು, ಉಳಿದಿದ್ದು ಮೈನಸ್ಸು, ಅಷ್ಟೇ ಮುಗೀತು.
ಮಾಸ್ ಆಫ್ ಎನ್ ಆಬ್ಜೆಕ್ಟ್ ಇಸ್ ಅ ಮೆಜರ್ ಆಫ್ ಇನರ್ಷಿಯಾ. ನಾವು ಹೇಳಿದೆ ಇನರ್ಷಿಯಾ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷ್ನಲ್ ಟು ಮಾಸ್. ಮರಿಬೇಡಿ, ಇದು ಇನ್ಕ್ರೀಸ್ ಆದರೆ ಇದು ಇನ್ಕ್ರೀಸ್ ಇರುತ್ತೆ, ಇದು ಕಡಿಮೆ ಇದ್ದರೆ ಇದು ಕಡಿಮೆ ಇರುತ್ತೆ ಅಷ್ಟೇ. ನಾವು ಟ್ರೈನಲ್ಲಿ ಹೋಗುವಾಗ ಇನ್ನೂ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇದು ಮಾಸ್ ಆ್ಯಂಡ್ ಇನರ್ಷಿಯಾ ಬಗ್ಗೆ. ವಾಟ್ ಎವರ್ ಇಟ್ ಈಸ್, ನೌ ಇಟ್ ಈಸ್ time to discuss about mass. It remains same whether the object is on the earth, the moon or even in outer space. ಆದರೆ ಮಾಸ್ಕ್ ಮತ್ತು ವೆಯ್ಟ್ಗೆ ಇರುವಂಥ ವ್ಯತ್ಯಾಸನೇ ಇದು. ಏನಾಗುತ್ತೆ ಅಂತಂದರೆ ವೆಯ್ಟ್ ಆ್ಯಕ್ಚುಲಿ ಇಟ್ ಡಿಪೆಂಡ್ಸ್, ಇಟ್ ಚೇಂಜಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಇಟ್ ಚೇಂಜಸ್ ಫ್ರಮ್ ವೆನ್ ವಿ ಆರ್ ಇನ್ ಅರ್ತ್ ಆರ್ ವೆನ್ ವಿ ಆರ್ ಇನ್ ಮೂನ್. ಇಟ್ ಡಿಪೆಂಡ್ಸ್ ಆ್ಯಕ್ಚುಲಿ. ಮಾಸ್ ಆದರೆ ಏನಾಗುತ್ತೆ, ನಾವಿಲ್ಲಿ ನಮ್ಮ ಮನೇಲಿರಲಿ, ಬೇರೆ ಮನೆಯವರಿರಲಿ, ಅರ್ಥಲ್ಲಿರಲಿ, ಮಾರ್ಸಲ್ಲಿರಲಿ, ಮೂನಲ್ಲಿರಲಿ, ಎಲ್ಲಾದರೂ ಇರಲಿ, ಮಾಸ್ ಯಾವಾಗಲೂ ಸೇಮ್ ಇರುತ್ತೆ. ವೆಯ್ಟ್ ಹಾಗಲ್ಲ. ಮಾಸ್ಗೆ ಯೂನಿಟ್ ಏನು, ಕೆ ಜಿ. ವೆಯ್ಟ್ಗೇನು ನ್ಯೂಟನ್ ಆಗಿರುತ್ತೆ. ಲೆಟ್ಸ್ ಸಿ, ನಿಮಗೆ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ಹೇಳ್ತೀವಿ, ಹಾಗೆ ಎಫ್ ಇಸ್ ಈಕ್ವಲ್ ಟು ಎಮ್ ಜಿ ಅಂತಲೂ ಹೇಳ್ತೀವಿ. ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು ವೆಯ್ಟ್ ಈಸ್ ಈಕ್ವಲ್ ಟು ಎಮ್ ಇಂಟು ಜಿ. ಅಂದರೆ ಎಫ್ ಆ್ಯಂಡ್ ಫೋರ್ಸ್ ಆ್ಯಂಡ್ ವೆಯ್ಟ್ ಆಲ್ವೇಸ್ ಈಕ್ವಲ್ ಟು ಸೇಮ್ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ದ ಸೇಮ್ ಯೂನಿಟ್ ಫಾಲೋಡ್ ಫಾರ್ ಬೋತ್ ಫೋರ್ಸ್ ಆ್ಯಂಡ್ ವೆಯ್ಟ್ ಈಸ್ ನ್ಯೂಟನ್. ಮರಿಬೇಡಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್. ವೆಯ್ಟ್ ಏನಾಗ್ತದೆ, ಗ್ರಾವಿಟಿ ಇದಕ್ಕೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ದ ಅರ್ತ್ ಮೇಲೆ ಇದು ಡಿಪೆಂಡೆಂಟ್ ಆಗಿರುತ್ತೆ. ಹಾಗೆ ನಾನು ನಿಮಗೊಂದು ಫಾರ್ಮುಲಾನು ಸಹಿತ ತಿಳಿಸ್ಕೊಟ್ಟೆ, ಇದನ್ನು ಮರಿಬೇಡಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಆ್ಯಂಡ್ ಇಟ್ಸ್ ಅ ಫನ್ ಫ್ಯಾಕ್ಟ್. ಓಕೆ, ನಂತರ ನಾವು ನೋಡ್ಬೋದು, ಇದಕ್ಕೆ ಪ್ರೂಫ್ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಮಾಸನ್ನು ತಿಳ್ಕೊಂಡು ನೀವು ಅಪ್ಲೈ ಮಾಡಬಹುದು. ಮಾಸ್ ಆಫ್ ಎನ್ ಆಬ್ಜೆಕ್ಟ್ ಹಾಗಿದ್ರೆ ಈಗ 10 kg ಇದೆ ಮೂನಲ್ಲಿ ಅಂತಂದರೆ, ಮಾಸ್ ಆಫ್ ದ ಆಬ್ಜೆಕ್ಟ್ ಇಸ್ 10 kg ಅಂತಂದರೆ ವಾಟ್ ಅಬೌಟ್ ಇಟ್ಸ್ ವೆಯ್ಟ್ ಅಂತಂದರೆ ನೀವು ಜಿ ವ್ಯಾಲ್ಯೂನ 9.8 ತೊಗೊಳ್ತೀರಾ. ಅವ್ರು ಏನೋ ಗಿವನ್ ಕೊಟ್ಟಿಲ್ಲ ಅಂದರೆ 9.8 ತೊಗೊಳ್ತೀರಾ. ಇಫ್ ಅವ್ರು ಏನಾದರೂ ಇಲ್ಲ 9.78 9.81 ಈ ಥರ ತೊಗೋಬೇಕು ಅಂತಂದರೆ ನೀವು ಅದೇ ಗಿವನನ್ನು ತೊಗೊಳ್ತೀರಾ. ಥರ್ಸ್ಟ್ ಆ್ಯಂಡ್ ಪ್ರೆಷರನ್ನು ನೋಡಬಹುದು. ಇದನ್ನು ಸಹಿತ ನಾನು ನಿನ್ನೆ ನಿಮಗೆ ಒಂದು ಫೋರ್ಸ್ ಕಾನ್ಸೆಪ್ಟ್ ಬಂದಾಗ ಹೇಳಿದ್ದೆ. ಪ್ರೆಷರ್ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ಅಲ್ಲಿ ಏರಿಯಾ ಕಡಿಮೆ ಇರುತ್ತೆ. ನಾವು ಏರಿಯಾ ಕಡಿಮೆ ಇದ್ದಷ್ಟು ಪ್ರೆಷರ್ ಜಾಸ್ತಿ ಇರುತ್ತೆ. ಅಂದರೆ ನಾವು ನಿಂತ್ಕೊಂಡಾಗ ಇರುವಂತಹ ನಾವಿವಾಗ ನಿಂತ್ಕೊಂಡಿದ್ದೀವಿ, ಇನ್ನೊಂದು ಕಡೆ ಒಬ್ರದ್ದು ಈಗ ನೋಡೋಣ. ಈಗ ಒಬ್ಬರು ನಿಂತ್ಕೊಂಡಿದ್ದಾರೆ, ಇನ್ನೊಬ್ಬರು ಈ ಥರ ಮಲ್ಕೊಂಡಿದ್ದಾರೆ. ಇಲ್ಲಿ ಏರಿಯಾ ಕವರ್ ಆಗ್ತಿರೋದು ಯಾರ್ದು ಜಾಸ್ತಿ, ಮಲ್ಕೊಂಡಿರೋರ್ದು ತಾನೆ. ಆ ಸರ್ಫೇಸಿಗೆ ಏರಿಯಾ ಕವರ್ ಆಗ್ತಿರೋದು ಮಲ್ಕೊಂಡಿರೋರ್ದು. ಹಾಗಾದರೆ ಜಾಸ್ತಿ ಇರೋ ಏರಿಯಾ ಅಂದರೆ ಏನಾಯ್ತು, ಅಲ್ಲಿಗೆ ಪ್ರೆಷರು ಅಲ್ಲಿಗೆ ಆಟೋಮೆಟಿಕಲಿ ಕಡಿಮೆ ಇರುತ್ತೆ. ನಿಂತ್ಕೊಂಡಿದ್ದೀವಿ ಅಂತಂದರೆ ಏರಿಯಾ ಕಡಿಮೆ ಇರುತ್ತೆ, ಹಾಗಾಗಿ ಅಲ್ಲಿಗೆ ಏನಾಯಿತು, ಪ್ರೆಷರು ಜಾಸ್ತಿ ಇರುತ್ತೆ. ಇದನ್ನು ನಿಮಗೆ ಒಂದು ಬಾಕ್ಸನ್ನು ಮಲಗಿಸಿ ಅಥವಾ ನಿಲ್ಲಿಸಿ ಅಥವಾ ಒಂದು ಏಣಿನ ನಿಲ್ಲಿಸಿದ್ದೀವಿ, ಮಲಗಿಸಿದ್ದೀವಿ, ಈ ಥರ ಏನೇನೋ ಡಿಫ್ರೆಂಟ್ ಸಿಚುಯೇಷನ್ಸ್ಗಳನ್ನು ಕೊಟ್ಟು ನಿಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಮರೆಯೋಕ್ಕೆ ಹೋಗಬೇಡಿ. ಪ್ರೆಷರ್ಗೆ ಇರುವಂಥ ಯೂನಿಟ್ ಅಂತ ಅಂದರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಆ್ಯಂಡ್ ಆಲ್ಸೋ ಪ್ಯಾಸ್ಕಲನ್ನು ಸಹಿತ ನಾವು ಹೇಳ್ತೀವಿ. ಜೊತೆಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಯಾವ ರೀತಿಯಾಗಿ ಆ್ಯಕ್ಟ್ ಆಗುತ್ತೆ ಅದನ್ನು ಸಹಿತ ನಾನು 8th ಸ್ಟ್ಯಾಂಡರ್ಡ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಯೂಸ್ ಮಾಡ್ಕೋಬಹುದು. ಪ್ರೆಷರ್ ಇನ್ ಫ್ಲೂಯಿಡ್ಸ್ ಅದು ಸಹಿತ ಆಗಿದೆ ಆ್ಯಕ್ಚುಲಿ, ನೋ ನೀಡ್. ನಂತರ ನೋಡ್ಬೋದು ಬಯೋಎನ್ಸಿ. ಆ್ಯಂಡ್ ಮುಂದಕ್ಕೆ ಬರುತ್ತೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಬಯೋಎನ್ಸಿ ನಾವು ಕಮಲ ಹೂವು, ಅಲ್ಲಿರುವಂತಹ ಏರೆನ್ ಕೈಮಾ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಅಂದರೆ ಏರೆನ್ ಕೈಮಾ ಅಲ್ಲ, ಇಸ್ ಇಟ್ ಏರೆನ್ ಕೈಮಾ? ಓಕೆ, ಐ ಫಾರ್ಗಟ್ ದಟ್. ನನಗೆ ಎಷ್ಟು ಸರಿ ಓದಿದ್ರು ಸ್ಲಿರೆನ್ ಕೈಮಾ, ಏರೆನ್ ಕೈಮಾ, ಕೋಲೆನ್ ಕೈಮಾ, ಕ್ಲೋರೆನ್ ಕೈಮಾ ಈಗಲೂ ಕನ್ಫ್ಯೂಷನ್ ಆಗ್ತದೆ. ನಾನು ಇದನ್ನು 3 times ಏನೋ ಪಾಠನೇ ಮಾಡಿದ್ದೀನಿ. ಬರೀ ಪಾಠ ಮಾಡಿರೋದೇ 3 times ಮಾಡಿದ್ದೀನಿ, ಆದರೂ ಸಹಿತ ಮರ್ತೋಗ್ತೀನಿ. ಓಕೆ, ನೋಡೋಣ. ಅದಕ್ಕೆ ನಾವು ಏನು ಪ್ರಾಬ್ಲಮ್ ಅಂತ ಅಂದರೆ ಅದನ್ನು ಮುಟ್ಟಿ ಅದನ್ನು ನಾವು ತಿಳಿಸಿ ಹೇಳಿದಾಗ ಅವಾಗ ಕ್ಲಿಯರ್ ಆಗುತ್ತೆ. ಬಯೋಎನ್ಸಿ ನೋಡ್ಬೋದು, ದ ಅಪ್ವರ್ಡ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ ವಾಟರ್ ಆನ್ ದ ಬಾಟಲ್. ಈಗ ನಾನೊಂದು ಪಾತ್ರೆನ ತೊಗೊಳ್ತೀನಿ, ಒಂದು ಬಕೆಟನ್ನು ತೊಗೊಳ್ತೀನಿ. ನಿಮ್ಮ ಮನೇಲಿರುವಂಥ, ನೀವು ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನು ನಾನು ತಿಳಿಸ್ಕೊಡ್ತೀನಿ. ಒಂದು ಚಂಬು ಅಥವಾ ಒಂದು ಮಗ್ ಅಂತ ಏನು ಹೇಳ್ತೀವಲ್ಲ, ಆ ಬಕೆಟಿಗೆ ನಾವು ಹಾಕಿದಾಗ ನಾವು ಒತ್ತುತ್ತೀವಿ, ಪ್ರೆಸ್ ಮಾಡ್ತೀವಿ, ಹೌದಾ? ಸರ್ಫೇಸಿಗೆ ಪ್ರೆಸ್ ಮಾಡ್ತೀವಿ. ಪ್ರೆಸ್ ಮಾಡಿ ಬಿಟ್ಟಾಗ ಅದೇನಾಗುತ್ತೆ, ಒಂದು ಚಂಬು ಅಥವಾ ಒಂದು ಮಗ್ ಏನಿರುತ್ತೆ ಅದು ವಾಪಸ್ ಮೇಲೆ ಇಳುತ್ತಾ? ಅದರಲ್ಲಿ ಏನಾದ್ರು ನೀರು ತುಂಬಿಕೊಳ್ತು ಅಂತಂದರೆ ಅದು ಕೆಳಗೆ ಹೋಗುತ್ತೆ. ಆದರೆ ನಾವು ಜಸ್ಟ್ ಹಾಗೆ ಫೋರ್ಸ್ ಅಪ್ಲೈ ಮಾಡ್ತಿದ್ವಿ ಅಂದರೆ ಎಗೇನ್ ಮೇಲೆ ಬರುತ್ತಲ್ಲ, ದಟ್ ಫೋರ್ಸ್ ಈಸ್ ಕಾಲ್ಡ್ ಬಯೋಎನ್ಸಿ. ಓಕೆ, ಹಾಗೆ ಇಟ್ ಡಿಪೆಂಡ್ಸ್ ಆನ್ ಡೆನ್ಸಿಟಿ, ಮರಿಬೇಡಿ. ನಂತರ ನೋಡಬಹುದು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಬರುತ್ತೆ. ಇಲ್ಲಿ ನಾವು ಐರನ್ ಒಂದು ಮೊಳೆನ ಹಾಕಿದಾಗ ಅದು ಕೆಳಗಡೆ ಹೋಗಿ ಸೇರುತ್ತೆ. ಅಂದರೆ ಅಪ್ಥರ್ಸ್ಟಲ್ಲಿ ಆ್ಯಕ್ಚುಲಿ ಏನಾಗಿರುತ್ತೆ, ನೀವು ಥಿಂಕ್ ಮಾಡ್ಬೋದು, ಈ ಕಡಿಮೆ ಇರುತ್ತೆ.
ಡೆನ್ಸಿಟಿ ಡಿಫ್ರೆನ್ಸ್ ಬೇಸಿಸ್ ಮೇಲೆ ನಾವು ಹೇಳುವಂಥದ್ದು. ಡೆನ್ಸಿಟಿಗೆ ಇರುವಂಥ ಯೂನಿಟ್ kg ಮೀಟರ್ ಪರ್ ಕ್ಯೂಬ್, kg ಪರ್ ಮೀಟರ್ ಕ್ಯೂಬ್. ನಂತರ ಆರ್ಕಿಮಿಡೀಸ್ ಪ್ರಿನ್ಸಿಪಲನ್ನು ನೋಡ್ಬೋದು. ಇಟ್ ಈಸ್ ಸೇಮ್ ಆ್ಯಸ್ ಬಯೋಎನ್ಸಿ, ಆದರೆ ಸ್ವಲ್ಪ ಚೇಂಜಸ್ ಏನಪ್ಪ ಅಂತಂದರೆ ಯಾವುದೇ ಒಂದು ಬಾಡಿನ ಅಥವಾ ಏನೇ ಆಬ್ಜೆಕ್ಟನ್ನು ನಾವು ನೀರಿಗೆ ಕಡಿಮೆ ಅಥವಾ ಕಂಪ್ಲೀಟಾಗಿ ನಾವು ಇಮ್ಮರ್ಸ್ ಮಾಡಿದ್ದೀವಿ ಅಂತ ಅಂದರೆ ಒಂದು ಫ್ಲೂಯಿಡ್ ಹೊರಗಡೆ ಹೋಗುತ್ತಲ್ಲ, ಅಥವಾ ಒಂದು ಅಪ್ವರ್ಡ್ ಫೋರ್ಸ್ ನಮಗಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಆರ್ಕಿಮಿಡೀಸ್ದು ಯುರೇಕಾ ಕತೆ ಕೇಳಿದ್ದೀರಾ? ಫನ್ನಿ, ಇಟ್ಸ್ ರಿಯಲಿ ಫನ್ನಿ. ಎಕ್ಸಾಂಪಲ್ಸ್ನ ನೀವು ನೆನಪಿಟ್ಕೊಳ್ಳೇಬೇಕು. ಲ್ಯಾಕ್ಟೋಮೀಟರ್ ಚೆಕ್ ಮಾಡ್ತೀವಲ್ಲ, ಡೆನ್ಸಿಟಿ ಇದು ಹಾಲ್ದು, ಅಲ್ಲಿ ಯೂಸ್ ಮಾಡುವಾಗ ಅದು ಮೇಲೆ ಹೇಳುತ್ತೆ, ನೋಡಿದ್ದೀರಾ? ಎಸ್, ಎಕ್ಸಾಕ್ಟ್ಲಿ, ದಿಸ್ ಈಸ್ ಲ್ಯಾಕ್ಟೋಮೀಟರ್. ಹೈಡ್ರೋಮೀಟರ್, ಡಿಸೈನಿಂಗ್ ಆಫ್ ದ ಶಿಪ್ಸ್, ಸಬ್ಮರೈನ್ಸ್. ಈಗ ನಾವು ಒಂದು ಸಿಂಪಲ್ ಕ್ವಶನ್ ಕೇಳ್ತಿರ್ತೀವಿ, ಒಂದು ಹೇರ್ ಪಿನ್ನು ಅಥವಾ ಯಾವುದೋ ಒಂದು ಐರನ್ ನೈಲ್ ನೀರಿಗೆ ಹಾಕಿದ ತಕ್ಷಣ ಮುಳುಗುತ್ತೆ, ಹೌದಾ? ಆದರೆ ಒಂದು ಶಿಪ್ಪು, ಒಂದು ದೊಡ್ಡ ಬೋಟು, ಅದನ್ನು ನಾವು ನೀರಲ್ಲಿ ಹಾಕಿ ನೀರಲ್ಲಿ ಇಟ್ಟು ಸಹಿತ ಅದೇನಾಗ್ತದೆ, ಮುಳುಗೋದೇ ಇಲ್ಲ. ಯಾಕೆ ಅಂತ ಕೇಳ್ತಿರ್ತೀವಿ. ಯಾರಿಗಾದರೂ ಗೊತ್ತಿದೆಯಾ? ಥಿಂಕ್ ಇಟ್. ನನಗೆ ಗೊತ್ತು ನೀವು ಗೂಗಲ್ ಮಾಡ್ತೀರಾ ಅಂತ, ಆದರೆ ನಿಮಗೆ ಕ್ಲಿಯರ್ ಆಗಲ್ಲ, ನೋಡಿ ಬೇಕಿದ್ರೆ. ರಿಲೇಟಿವ್ ಡೆನ್ಸಿಟಿ ಬಗ್ಗೆ ನೋಡಬಹುದು. ರಿಲೇಟಿವ್ ಡೆನ್ಸಿಟಿಗೆ ಯಾವುದೇ ರೀತಿಯಾದಂಥ ಯೂನಿಟ್ ಇಲ್ಲ. ನೀವು ಡೆನ್ಸಿಟಿ ಅಂದ ತಕ್ಷಣ ನೀವು kg ಮೀಟ್ರ್ ಪರ್ ಕ್ಯೂಬ್ ಅಂತ ಹೋಗ್ತೀರಾ. ಆದರೆ ರಿಲೇಟಿವ್ ಡೆನ್ಸಿಟಿ ಅಂತಂದರೆ ವಿ ಆರ್ ಕನ್ಸಿಡರಿಂಗ್ ದಿಸ್ ಡೆನ್ಸಿಟಿ ವಿತ್ ರಿಲೇಟಿವ್ ಫಂಕ್ಷನ್, ಅಂದರೆ ಒಂದು ಕಂಪೇರ್ ಮಾಡಿ ಕಂಡುಹಿಡಿತಾ ಇದ್ದೀವಿ. ಅಂದರೆ ರಿಲೇಟಿವ್ ಆಫ್ ಡೆನ್ಸಿಟಿ ವಿತ್ ವಾಟರ್ ಕಂಪೇರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಮೇಲೇನೂ ಸಹಿತ kg ಮೀಟ್ರ್ ಪರ್ ಕ್ಯೂಬ್ ಬರುತ್ತೆ, ಹಾಗೆ ಇಲ್ಲೂ ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ, ಬಿಟ್ನಲ್ಲ. ಓಕೆ, ಇದಿಷ್ಟು ದ ಕಾನ್ಸೆಪ್ಟ್ ರಿಲೇಟೆಡ್ ಟು ಗ್ರಾವಿಟೇಷನ್. ಹಾಗೆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಎಲ್ಲ ನದಿಗಳು, ಎಲ್ಲ ಹೊಳೆ, ಕೆರೆ ಏನಾದ್ರು ತಗೊಳ್ರಿ, ಅದೆಲ್ಲದು ಯಾಕೆ ಸಮುದ್ರನ ಸೇರ್ತಾ ಇದೆ ಹೇಳ್ಬೋದು. ಇಲ್ಲ, ಅದು ಪ್ರಕೃತಿಯ ನಿಯಮ ಹಾಗೆ ಅಂತ ಹೇಳಿ. ಥಿಂಕ್ ಇಟ್ ಬಿಕಾಸ್ ಇಟ್ ಈಸ್ ಡ್ಯೂ ಟು ಗ್ರಾವಿಟೇಷನ್. ಎಸ್, ನಾವೀಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ ವಿತೌಟ್ ವೇಸ್ಟಿಂಗ್ ಟೈಮ್. 11th ಚಾಪ್ಟರಿಗೆ ಬಂದ್ವಿ, ವರ್ಕ್ ಆ್ಯಂಡ್ ಎನರ್ಜಿ. ವರ್ಕ್ ಅಂತಂದ್ರೇನು? ಕೆಲಸ. ಎನರ್ಜಿ ಅಂದ್ರೇನು? ಶಕ್ತಿ. ಎರಡಕ್ಕೂ ಸಂಬಂಧಪಟ್ಟಿದೆ. ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು ಅಂತಂದರೆ ಶಕ್ತಿ ಬೇಕು, ಶಕ್ತಿ ಇದ್ದರೆ ಕೆಲಸ ಮಾಡ್ಬೋದು, ಹೌದಾ? ಎನರ್ಜಿ ಮೀನ್ಸ್ ಇಟ್ಸ್ ಅ ಕೆಪಾಸಿಟಿ ಟು ಡೂ ವರ್ಕ್. ಆದರೆ ನಾವು ಸೈನ್ಸ್ ಅಂತ ಹೇಳಿ ಬಂದಾಗ ವರ್ಕ್ಗೆ ಡಿಫ್ರೆಂಟ್ ಮೀನಿಂಗನ್ನು ಕೊಡ್ತಾ ಹೋಗ್ತೀವಿ, ಹೌದಾ? ಯಾವುದೋ ಒಂದು ಇವಾಗ ಕೆಲಸ ಮಾಡೋದು ಅಂದ ತಕ್ಷಣ ಹಾಗಾಗಲ್ಲ. ಒಂದೇನೋ ವರ್ಕ್ ಅಂದ ತಕ್ಷಣ ನಾವು ಯೂಶ್ವಲಿ ಏನು ಹೇಳ್ತೀವಿ, ಇಲ್ಲ ಸ್ವಲ್ಪ ಬರೆಯೋದಿದೆ, ನನಗೆ ತುಂಬ ವರ್ಕ್ ಇದೆ, ನಾನು ಮಾಡಬೇಕು, ಆಮೇಲೆ ನಿಂಗೆ ಸಿಗ್ತೀನಿ, ತುಂಬ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಆ ಥರ ಅಂದ್ಕೊಬಿಡ್ತೀವಿ. ಬಟ್ ಸೈಂಟಿಫಿಕಲಿ ಏನು ಹೇಳ್ತೀವಿ, ಒಂದು ವಸ್ತುನ ತೆಗೆದು ಆ ಕಡೆಗೆ ಇಟ್ಟರು ಅದು ಸಹಿತ ವರ್ಕೇ ಆಗುತ್ತದು. ದಟ್ಸ್ ಅ ವರ್ಕ್ ಡನ್, ಅಲ್ವಾ? ಓಕೆ, ನಾವು ನೆಕ್ಸ್ಟ್ ನಮಗೆ ಬರುತ್ತೆ ಸೈಂಟಿಫಿಕ್ ಕಾನ್ಸೆಪ್ಷನ್ ಆಫ್ ವರ್ಕ್ ಅಂತಂದರೆ ಅದೇ 2 ಕಂಡೀಷನ್ಸನ್ನು ನಾವು ವಿತ್ ಎಕ್ಸಾಂಪಲ್ ಆಗಿ ತೊಗೊಂಡು ಹೇಳ್ಬೋದು. ನೌ ಇಟ್ ಈಸ್ ನಾಟ್ ನೀಡೆಡ್. ವರ್ಕ್ ಡನ್ ಬೈ ಎ ಕಾನ್ಸ್ಟೆಂಟ್ ಫೋರ್ಸ್. ವರ್ಕ್ ಡನ್ಗೆ ಇರುವಂಥ ಒಂದು ಫಾರ್ಮುಲಾ ಏನು ಅಂತಂದರೆ F×S. ಹಾಗೆ ವರ್ಕ್ ಡನ್ ಬೇರೆ, ವೆಯ್ಟ್ ಬೇರೆ. W=Fs ಅಂತ ಬರ್ಕೊಂಬಿಟ್ಟು ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ. ವೆಯ್ಟ್ = ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಎಷ್ಟೋ ಜನ ಕನ್ಫ್ಯೂಷನ್ ಆಗ್ತಾರೆ. ಡೋಂಟ್ ಮಿಸ್ಟೇಕ್. ಹಾಗೆ ನಾವು ಈಗ ಫೋರ್ಸ್ ಅಪ್ಲೈ ಮಾಡಿರೋ ಒಂದು ದಿಕ್ಕಲ್ಲೇ ಕೆಲವೊಮ್ಮೆ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಅಂದರೆ ಒಂದು ವರ್ಕನ್ನು ಆಗಬೇಕು, ಒಂದು ಕೆಲಸ ಆಗಬೇಕಲ್ಲಿ ಅಂತಂದರೆ ನಾವು ವಿ ಅಪ್ಲೈ ಸಮ್ ಫೋರ್ಸ್ ಆರ್ ವಿ ಪುಟ್ ಸಮ್ ಫೋರ್ಸ್ ಆನ್ ದಟ್ ಆಬ್ಜೆಕ್ಟ್ ಆರ್ ಆನ್ ದಟ್ ವರ್ಕ್. ನಾವಲ್ಲಿ ಮಾಡಿದಾಗ ಏನಾಗುತ್ತೆ, ದೆರ್ ಮಸ್ಟ್ ಬಿ ಎ ಡಿಸ್ಪ್ಲೇಸ್ಮೆಂಟ್. ಅದು ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಅದು ಮೂವ್ ಆಗೋದಾಗಿರ್ಬೋದು ಅಥವಾ ಕೆಲಸ ಕಂಪ್ಲೀಟ್ ಆದಾಗಾದರೂ ಆಗಿರ್ಬೋದು, ಅಲ್ವಾ? ಎನಿಥಿಂಗ್, ನಾವು ಮನೆ ಕೆಲಸ ತೊಗೊಂಡೋದ್ರಾಗಲಿ ಗಾಡಿ ಓಡಿಸೋದಾದರೂ ಆಗಿರಲಿ, ವಾಟ್ ಎವರ್ ಇಟ್ ಈಸ್. ಹಾಗೆ ವರ್ಕ್ ಹ್ಯಾಸ್ ನೋ ಡೈರೆಕ್ಷನ್. ಇಲ್ಲಿ ನಾವು ಡೈರೆಕ್ಷನ್ನ ಕನ್ಸಿಡರ್ ಮಾಡಲ್ಲ, ಯಾವ ದಿಕ್ಕಿಗೆ ಹೋಗ್ತಿದೆ ಅನ್ನೋದನ್ನು ನಾವು ಲೆಕ್ಕ ತಗೊಳಲ್ಲ. ಇಟ್ ಈಸ್ ಓನ್ಲಿ ನಾವು ಮ್ಯಾಗ್ನಿಟ್ಯೂಡನ್ನು ಮಾತ್ರ ತಗೊಳ್ತೀವಿ. ಹಾಗಿದ್ರೆ ವರ್ಕನ್ನು ನಾವು ಸ್ಕೇಲರ್ ಅಂತೀವ, ವೆಕ್ಟರ್ ಅಂತೀವ? ಥಿಂಕ್ ಇಟ್. ನಂತರ ನಾವು ವರ್ಕ್ನ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆ್ಯಂಡ್ ನಲ್ ಅಂತಲೂ ಸಹಿತ ಹೇಳ್ಕೊಳ್ತಾ ಹೋಗ್ತೀವಿ. ಹೇಗೆ ಅಂತಂದರೆ ವರ್ಕ್ನೊಂದು ಯೂನಿಟ್ ಒಂದು ಗೊತ್ತಿರಲಿ, ನ್ಯೂಟನ್ ಮೀಟರ್, ಜೌಲ್. ಎನರ್ಜಿ ಅದು ಒಂದೇ ಥರ ನೆನಪಲ್ಲಿ ಇಟ್ಕೊಂಡ್ರೆ ಆಯಿತು. ಎನರ್ಜಿಗೆ ಕ್ಯಾಲೋರಿ ಒಂದು ಕಡೆ, ಇನ್ನೊಂದು ಕಡೆ ಜೌಲನ್ನು ಹೇಳ್ತೀವಿ. ಕ್ಯಾಲೋರಿ ಯಾವಾಗ ಅಂತಂದರೆ ಇಟ್ ಈಸ್ ರಿಲೇಟೆಡ್ ವಿತ್ ಫುಡ್ ಇದ್ದಾಗ. ಜೌಲ್ ಅಂತ ಅಂದರೆ ಅದು ಕೈನೆಟಿಕ್ ಎನರ್ಜಿ, ಮೆಕ್ಯಾನಿಕಲು, ಪೊಟೆನ್ಷಿಯಲ್ ಈ ಥರದ್ದು ಹೇಳುವಾಗ ನಾವಲ್ಲಿ ಜೌಲ್ ಯೂಸ್ ಮಾಡ್ತೀವಿ. ವರ್ಕ್ನ ಯಾವಾಗ ಪಾಸಿಟಿವ್ ಅಂತ ಅಂದರೆ ಇಲ್ಲಿ ನಾವು ನೋಡಬಹುದು, ಒಂದು ಫೋರ್ಸನ್ನು ಅಪ್ಲೈ ಮಾಡಿದಾಗ ಅಲ್ಲಿ ಆಗುವಂಥ ಡಿಸ್ಪ್ಲೇಸ್ಮೆಂಟ್ ಏನಾದರೂ ಅದೇ ಡೈರೆಕ್ಷನಲ್ಲಿತ್ತು ಅಂತಂದರೆ ಅದನ್ನು ನಾವು ಪಾಸಿಟಿವ್ ಅಂತ ಹೇಳ್ತೀವಿ. ಅಪೋಸಿಟ್ ಡೈರೆಕ್ಷನಲ್ಲಿತ್ತು ಅಂತಂದರೆ ನೆಗೆಟಿವ್ ಅಂತ ಹೇಳ್ತೀವಿ. ಸೇಮ್ ಇತ್ತು ಅಂತಂದರೆ ಅದನ್ನು ನಾವು ನಲ್ ಅಷ್ಟೇ ಅಂದ್ಕೊಳ್ತೀವಿ. ದಿಸ್ ಈಸ್ ಅಬೌಟ್ ಪಾಸಿಟಿವ್ ನೆಗೆಟಿವ್ ಡೈರೆಕ್ಷನ್. ನಂತರ ಅಪೋಸಿಟ್ ಡೈರೆಕ್ಷನಲ್ಲಿದೆ ಅಂತಂದರೆ ಅದನ್ನು ನಾವು ರಿಟಾರ್ಡಿಂಗ್ ಫೋರ್ಸ್ ಅಂತ ಹೇಳ್ತೀವಲ್ಲ, ನೆಗೆಟಿವ್ ವೇಸ್ ತೊಗೊಂಡಾಗ. ನಿಮಗೆ ಈ ವರ್ಡ್ ಇತ್ತು ಅಂದರೆ ಅವಾಗ ನಾವು
ನೆಗೆಟಿವ್ ವ್ಯಾಲ್ಯೂನ ತೊಗೊಳ್ತೀವಿ. ಓದಿದರೆ ಗೊತ್ತಿರಬಹುದು ಅಂದ್ಕೊಳ್ತೀನಿ. ಎನರ್ಜಿ ಇಲ್ಲಿ ಸನ್ ಬಗ್ಗೆ ಜೌಲ್ ಇವ್ರ ಹೆಸರು ಗೊತ್ತಿರಲಿ, ಜೇಮ್ಸ್ ಪರ್ಸ್ಕಾಟ್ ಜೌಲ್ ಅಂತ ಹೇಳಿ ಅವ್ರ ನೇಮು, ಇವರೇ ಕೊಟ್ಟಿರೋದು ಯೂನಿಟ್ನ. 1 ಜೌಲ್ ಅಂತ ಅಂದರೆ ಎನರ್ಜಿ ರಿಕ್ವೈರ್ಡ್ ಟು ಡೂ 1 ಜೌಲ್ ಆಫ್ ವರ್ಕ್ ಅಂತ ಹೇಳಿ. ಫಾರ್ಮ್ಸ್ ಆಫ್ ಎನರ್ಜಿಲಿ ನಾವು ಮೆಕ್ಯಾನಿಕಲ್ ಎನರ್ಜಿ ನೋಡ್ತೀವಿ, ಅದರಲ್ಲಿ ಪೊಟೆನ್ಷಿಯಲ್ ಆ್ಯಂಡ್ ಕೈನೆಟಿಕ್ ಎನರ್ಜಿ 2 ರೀತಿಯಾಗಿ, ಹೀಟ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಲೈಟ್ ಎನರ್ಜಿ. ನಾವು ಆದರೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಪೊಟೆನ್ಷಿಯಲ್ ಆ್ಯಂಡ್ ಲೈಟ್ ಎನರ್ಜಿ, ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂತಂದರೆ ಯಾವ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅದಕ್ಕೆಲ್ಲದಕ್ಕೂ ಕೈನೆಟಿಕ್ ಎನರ್ಜಿ ಇದೆ ಅಷ್ಟೇ. ಇದು ಬಾಲ್ ಒಂದು ಮೂವ್ ಆಗ್ತಿದೆಯಾ, ಒಂದು ವೆಹಿಕಲ್ ಮೂವ್ ಆಗ್ತಿದೆಯಾ, ಓಕೆ. ದೆನ್ ಸಿಂಪಲಾಗಿ ಯಾವುದು ಬೇಡ, ಒಂದು ನೀರನ್ನು ನಾವು ಕುದಿಯೋಕೆ ಇಟ್ಟಿದ್ದೀವಿ, ಅಲ್ಲೂ ಮೂಮೆಂಟ್ ಇದೆಯಾ, ಅದರಲ್ಲೂ ಕೈನೆಟಿಕ್ ಎನರ್ಜಿ ಇದೆ ಅಂತ ಅರ್ಥ. ಒಂದು ನಾವು ಇವಾಗ ಬಲೂನ್ ತೊಗೊಂಬಿಟ್ಟು ಊದಿದ್ದೀವಿ, ಚೆನ್ನಾಗಿ ಗಾಳಿನ ಊದಿದ್ದೀವಿ, ಅಲ್ಲೂ ಗಾಳಿ ಮೂವ್ ಆಗ್ತಿದೆಯಾ, ದಟ್ ಈಸ್ ಆಲ್ಸೋ ಕೈನೆಟಿಕ್ ಎನರ್ಜಿ. ಗೊತ್ತಾಗ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಇಷ್ಟೇ ಸಾಕು, ಮತ್ತೇನು ಬೇಡ. ಇದಕ್ಕಿರುವಂಥ ಒಂದು ಫಾರ್ಮುಲಾ ನೆನಪಿಟ್ಕೊಳ್ಳಿ, 12mv². ಎಮ್ ಜಾಸ್ತಿ ಆದಷ್ಟು, ವೆಲಾಸಿಟಿ ಜಾಸ್ತಿ ಆದಷ್ಟು ಅಲ್ಲಿ ಕೈನೆಟಿಕ್ ಎನರ್ಜಿನೂ ಜಾಸ್ತಿ ಆಗ್ತದೆ ಅಷ್ಟೇ. ಇಷ್ಟು ತಿಳ್ಕೊಂಡ್ರೆ ಆಯಿತು. ಪೊಟೆನ್ಷಿಯಲ್ ಎನರ್ಜಿ ಅಂತ ಅಂದರೆ ಸ್ಟೋರ್ಡ್ ಫಾರ್ಮ್ ಆಫ್ ಎನರ್ಜಿ. ಇನ್ನೇನು ಕೈನೆಟಿಕ್ ಎನರ್ಜಿ, ಇನ್ನೇನು ಮೂವ್ ಆಗೋಕ್ಕೆ ರೆಡಿ ಇದೆ, ಇನ್ನೇನು ಕೈನೆಟಿಕ್ ಎನರ್ಜಿಗೆ ಅದಕ್ಕೆ ಬಂದುಬಿಡ್ತು, ಆ ಥರ ಫಾರ್ಮ್ ರೆಡಿ. ಮೇಲ್ಗಡೆ ತುದಿ ಬೆಟ್ಟದಲ್ಲಿ ಈಗ ಒಂದು ಕಲ್ಲು ರೆಡಿ ಇದೆ, ಬಂಡೆ ಬೀಳಕ್ಕೆ ರೆಡಿ ಇದೆ, ಅದು ಸ್ಟೋರ್ಡ್ ಫಾರ್ಮ್ ಆಫ್ ಎನರ್ಜಿ, ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಮೇಲ್ಗಡೆ ಟ್ಯಾಂಕಿಂದ ನೀರು ದಬ 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 ಬೀಳಕ್ಕೆ ರೆಡಿಯಾಗಿದೆ, ಸೊ ದಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ. ಈಗ ಮೋಟ್ರ್ ಆನ್ ಮಾಡಿರ್ತೀವಿ, ಟ್ಯಾಂಕ್ ತುಂಬಿ ಮೇಲ್ಗಡೆಯಿಂದ ಹರಿಬೇಕು, ಇನ್ನೇನು ಹರಿಬೇಕು, ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ರಬ್ಬರ್ನ ಸ್ಟ್ರೆಚ್ ಮಾಡಿದ್ದೀವಿ, ಇನ್ನೇನು ಅದಕ್ಕೆ ಬಿಡಬೇಕು, ಒಂದು ಯಾವುದಕ್ಕೂ ಗುರಿ ಇಟ್ಟಿದ್ದೀವಿ, ಬಿಡಬೇಕು ಅದನ್ನು, ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಇದರ ಫಾರ್ಮುಲಾ ಗೊತ್ತಿರಲಿ. ಫಾರ್ಮುಲಾ ಈಸ್ EP = mgh. ಮರೆಯೋಕ್ಕೆ ಹೋಗಬೇಡಿ, ಕನ್ಫ್ಯೂಷನ್ ಆಗಬೇಡಿ. ಆ್ಯಂಡ್ ವೆರಿ 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 ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಮಧ್ಯದಲ್ಲಿ ಹೇಳ್ತಿದ್ದೀನಿ, ಯಾಕೆ ಅಂತಂದರೆ ಕೆಲವರು ಕಂಪ್ಲೀಟಾಗಿ ನೋಡ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಐ ಡೋಂಟ್ ನೋ, ತಪ್ಪೋ ಸರಿನೋ ಗೊತ್ತಿಲ್ಲ ನನಗೆ. ಚೆನ್ನಾಗಿ ಮಾಡಿ. ಹಾಗೆ ನೀವು ಎಕ್ಸಾಮ್ ಬರೆದು ಬಂದಮೇಲೆ ಒಂದು ಮೆಸೇಜ್ ಹೆಲ್ಪ್ ಆಯಿತು ಅಂಥೇಳಿ, ಒಂದು ಮೆಸೇಜ್ ನನ್ನ ಲೈಫಲ್ಲಿ ನಾನು ಮೋಟಿವೇಟ್ ಆಗ್ತೀನಿ. ಲೆಟ್ಸ್ ಸಿ, ಆರ್ ವೇರಿಯಸ್ ಎನರ್ಜಿ ಫಾರ್ಮ್ಸ್ ಇಂಟರ್ಕನ್ವರ್ಟಬಲ್? ಅಕ್ಸೆಪ್ಟ್ ಮಾಡ್ತೀರಾ? ಹೌದಾ, ಆಗುತ್ತಾ? ಆವಾಗಲೇ ನಾವು ನೋಡೋದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್. ಅದನ್ನು ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಚೇಂಜ್ ಮಾಡ್ಕೋಬೋದು ಅಷ್ಟೇ. ಇಷ್ಟು ಗೊತ್ತಿದ್ರೆ ಆಯಿತು. ನಂತರ ರೇಟ್ ಆಫ್ ಡೂಯಿಂಗ್ ವರ್ಕನ್ನು ನಾವು ನೋಡ್ತೀವಿ. ಪವರ್ ಬಗ್ಗೆ ಬರುತ್ತೆ. ಪವರ್ಗೂ ಸಹಿತ ನೀವು ಯೂನಿಟನ್ನು ತಿಳ್ಕೊಳ್ಬೇಕಾಗ್ತದೆ, ದಟ್ ಈಸ್ ವ್ಯಾಟ್. ಪವರ್ಗಿರುವಂಥ ಫಾರ್ಮುಲಾ ಏನು ಅಂತಂದರೆ ವರ್ಕ್ ಡಿವೈಡೆಡ್ ಬೈ ಟೈಮ್. ಎಷ್ಟು ಟೈಮಲ್ಲಿ ನಾವು ಎಷ್ಟು ವರ್ಕ್ ಮಾಡಿದ್ವಿ, ದಟ್ ಈಸ್ ಅವರ್ ಪವರ್. ಈಸಿ? ಎಸ್. ಜೇಮ್ಸ್ ವ್ಯಾಟ್ ಅವರು ಕೊಟ್ಟಂತಹ ಯೂನಿಟ್ ಇದು, ವ್ಯಾಟ್ ಅಂತ ಹೇಳಿ ಅವರ ನೆನಪಲ್ಲೇ ನಾವು ಇಟ್ಟಿರೋವಂಥದ್ದು. ಮುಂದೆ ನಾವು ನೋಡಬಹುದು, ಇದಕ್ಕೆ ಒಂದು ಜೌಲ್ದು ಒಂದು ಬರುತ್ತೆ. ಎಸ್, ಇಟ್ಸ್ ನಾವು ಕಮರ್ಷಿಯಲ್ ಯೂನಿಟ್. ಎಸ್, ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಬನ್ನಿ ನೋಡೋಣ ಏನಾಗಂದ್ರೆ ಅಂತ. 1 kWh = ಡ್ಯಾಶ್ ಜೌಲ್ ಅಂತ ಹೇಳಿ ಕೊಟ್ಬಿಡ್ತಾರೆ, ಸರಿನಾ? ಈಗೇನು ಮಾಡ್ತೀರಾ, 1 ಕಿಲೋ ಅಂತಂದರೆ ಎಷ್ಟು? 1000. ಇಲ್ಲಿ ನಂತರ ವ್ಯಾಟ್, ಓಕೆ. ಹವರ್ ಅಂತಿದೆ, ಹವರ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರೆ ಏನಾಯಿತು ಅಲ್ಲಿಗೆ 3600. ಸೊ ವಾಟ್ ವಿಲ್ ಬಿ ದ ಆನ್ಸರ್? ಈಗ ನಾವು ನೋಡಬಹುದು 36 × 1020345, ಕರೆಕ್ಟಾ? 5 36 × 10⁵ ಆರ್ 3.6 × 10⁶ ಜೌಲ್ ಅಂತ ಹೇಳಿ ಬರ್ಕೋಬೋದಾ? ಇದನ್ನು ಕೇಳಿದರೆ ಒಂದು ಸರಿ ಮಿಸ್ ಮಾಡ್ಕೋಬೇಡಿ, ಕೇಳುವಂಥ ಸಾಧ್ಯತೆ ಇದೆ. ನಾವು ಮುಂದಕ್ಕೆ ಹೋಗಬಹುದು. ಈಗ ಪವರ್ದು ಮಾತ್ರ ಯೂನಿಟನ್ನು ಮರೆತು ಏನೇನೋ ಬರೆಯೋಕ್ಕೆ ಹೋಗಬೇಡ್ರಿ. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವುದು ಅಂತಂದರೆ 9th ಸ್ಟ್ಯಾಂಡರ್ಡಲ್ಲಿ ಒಂದು ಗ್ರಾವಿಟೇಷನ್, ಇನ್ನೊಂದು ಸೌಂಡು. ನನಗೆ ತುಂಬ ಇಷ್ಟ ಆಗೋದು ಅಂತಂದರೆ ಇವೆರಡು ಚಾಪ್ಟರ್. ಪ್ರೊಡಕ್ಷನ್ ಆಫ್ ಸೌಂಡ್ ಆಗಬೇಕು ಅಂತಂದರೆ ದೇರ್ ಮಸ್ಟ್ ಬಿ ವೈಬ್ರೇಷನ್, ಹೌದು. ಹಾಗೆ ವೈಬ್ರೇಷನ್ ಆದಮೇಲೆ ಅದು ಪ್ರೊಪೊಗೇಟ್ ಆಗಬೇಕು ಅಂತಂದರೆ ದೇರ್ ಮಸ್ಟ್ ಬಿ ಮೀಡಿಯಮ್, ಹೌದಲ್ವಾ? ಆ ಮೀಡಿಯಮ್ ಸಾಲಿಡ್ ಆಗಿರಲಿ, ಲಿಕ್ವಿಡ್ ಆಗಿರಲಿ, ಗ್ಯಾಸ್ ಆಗಿರಲಿ. ಆದರೆ ಅಲ್ಲಿ ಸ್ಪೀಡ್ ಅನ್ನೋದು ಚೇಂಜ್ ಆಗೋದು ಹೇಗಿರುತ್ತೆ ಅಂದರೆ, ಸಾಲಿಡಲ್ಲಿ ಜಾಸ್ತಿ ಇರುತ್ತೆ, ಲಿಕ್ವಿಡಲ್ಲಿ ನಂತರ ಸ್ವಲ್ಪ ಕಡಿಮೆ, ಅದಕ್ಕಿಂತ ಕಡಿಮೆ ಗ್ಯಾಸ್. ಇನ್ನು ನೆಕ್ಸ್ಟ್ ಸ್ಪೇಸಲ್ಲಿ ನಲ್, 0, ಹೌದಾ? ದಿಸ್ ಈಸ್ ಅಬೌಟ್ ಪ್ರೊಪೊಗೇಷನ್ ಆಫ್ ಸೌಂಡ್. ಆನಂತರ ಅದರಲ್ಲಿ ಸ್ವಲ್ಪ ಫಾರ್ಮುಲಾ, ಈಗ ಯಾವುದರಲ್ಲಿ ಜಾಸ್ತಿ ಇದೆ ಅಂಥೇಳಿ ಎಕ್ಸಾಮಲ್ಲಿ ಕೊಟ್ಬಿಟ್ಟು ಆನ್ಸರನ್ನು ಫೈಂಡ್ ಔಟ್ ಮಾಡೋದಕ್ಕೂ ಸಹಿತ ಕೇಳುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಇವಾಗ ಒಂದಿಷ್ಟು ಎಲಿಮೆಂಟ್ಸ್ಗಳ ನೇಮನ್ನು ಕೊಟ್ಟು ಈ ಥರ ಮಾಡಿರೋದು ಉಂಟು. ಹಾಗಾಗಿ ಗೊತ್ತಿರಲಿ, ಅಲ್ಯೂಮಿನಿಯಂ ಅಲ್ಲಿ ಹೆಚ್ಚು ನಾವು ಇಟ್ಸ್ ಸಾಲಿಡ್ ಅಲ್ವಾ, ಇದರಲ್ಲೇ ಸ್ಪೀಡ್ ಆಫ್ ದ ಸೌಂಡ್ ಈಸ್ ಮ್ಯಾಕ್ಸಿಮಮ್ ಅಂತಂದರೆ 6420 m/s. ಥಿಂಕ್ ಇಟ್, ಹಬ್ಬ, ಓ ಗಾಡ್, ಶಾಕ್ ಆಗುತ್ತಲ್ವ?
ಆ್ಯಂಡ್ ಗ್ಯಾಸಿಯಸ್ ಸ್ಟೇಟಲ್ಲಿ ಕಡಿಮೆ ಅಂತಿರೋದು ಸಲ್ಫರ್ ಡೈಆಕ್ಸೈಡಲ್ಲಿ 215 ಆರ್ 213 ಮೀಟರ್ ಪರ್ ಸೆಕೆಂಡ್ ರೇಂಜಲ್ಲಿ ನಾವು ತಿಳ್ಕೊಳ್ಬಹುದು. ಸರಿನಾ? ನಂತರ ಪ್ರೊಪಗೇಷನ್ ಆಫ್ ಸೌಂಡ್ ಆದಮೇಲೆ ಸೌಂಡ್ ನೀಡ್ಸ್ ಮೀಡಿಯಮ್. ಲಾಂಗಿಟ್ಯೂಡನಲ್ ವೇವ್ಸು CR ನಾವು ಹೇಳ್ತೀವಲ್ಲ, ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್, ಇದು ಸಹಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಇಟ್ ಈಸ್ ಬೇಸ್ಡ್ ಆನ್ ದ ಡೆನ್ಸಿಟಿ ವೇರಿಯೇಷನ್ ಆಗುತ್ತೆ, ಹಾಗೆ ಪ್ರೆಷರ್ ವೇರಿಯೇಷನಿಂದನೂ ಸಹಿತ ಆಗಿರುತ್ತೆ. ಒಂದೇ ಒಂದು ವೇವ್ನ ಮೂಲಕ ತಿಳಿಸ್ತಾ ಹೋಗ್ತೀನಿ ನೋಡಿ. ಹೀಗಿದೆ ಅಂತಂದರೆ ಒಂದು ವೇವು, ಈ ಒಂದು ಆ್ಯಕ್ಸಿಸ್ಗೂ ಇದಕ್ಕೂ ಇರುವಂಥ ಡಿಸ್ಟೆನ್ಸನ್ನು ನಾವು ಆ್ಯಂಪ್ಲಿಟ್ಯೂಡ್, ಈ ಡಿಸ್ಟೆನ್ಸನ್ನು ಆ್ಯಂಪ್ಲಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಒಂದು ವೇವ್ಗೂ ಇನ್ನೊಂದು ವೇವ್ಗೂ ಇರುವಂಥ ಡಿಸ್ಟೆನ್ಸನ್ನು ನಾವು ವೇವ್ ಲೆಂತ್ ಅಂತ ಹೇಳಿ ಕರಿತೀವಿ. ಇಟ್ ಮೇ ಬಿ ಒನ್ ಟ್ರಫ್ ಒನ್ ಕ್ರೆಸ್ಟ್, ಆ ಥರ ನೀವೊಂದು ಡಿಫ್ರೆನ್ಸನ್ನು ನೀವು ತಗೊಳ್ಬೋದು, ತೊಂದರೆ ಇಲ್ಲ. ಆನಂತರ ಕ್ರೆಸ್ಟ್ ಅಂತ ಅಂದರೆ ಉಬ್ಬು, ತಗ್ಗು ಅಂತಂದರೆ ಟ್ರಫ್, ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಎರಡೂ ಸಹಿತ ಗೊತ್ತಾಯಿತು ಅಂದ್ಕೊಳ್ತೀನಿ. ಮುಂದೆ ನಾವು ಈಗ ಆ್ಯಂಪ್ಲಿಟ್ಯೂಡ್ ಆಯಿತು, ವೇವ್ ಲೆಂತ್ ಆಯಿತು, ಆ್ಯಂಡ್ ದೆನ್ ಮತ್ತೆ ಯಾವುದಾದ್ರೂ ಬಿಟ್ಟಿದ್ದೀನ. ಈಗ ಲೌಡರ್ ಸೌಂಡು ಮತ್ತು ಸಾಫ್ಟ್ ಸೌಂಡು ತಿಳ್ಕೊಳ್ಳೋದಾದರೆ, ಮೇ ಬಿ ಅದನ್ನು ಕೊಟ್ಟಿದ್ದೀನಿ ಅನ್ಕತೆ. ಓಕೆ, ಫಾಸ್ಟ್ ಹೈಯರ್ ಫ್ರೀಕ್ವೆನ್ಸಿ ಅಂತ ಅಂದರೆ ನಂಬರ್ ಆಫ್ ವೇವ್ಸ್ಗಳೇನಾಗಿರುತ್ತೆ ಜಾಸ್ತಿ ಇರುತ್ತೆ, ಅದು ಹೈಯರ್ ಫ್ರೀಕ್ವೆನ್ಸಿ ಅಂತ. ಕಡಿಮೆ ಇದೆ ಅಂತ ಅಂದರೆ ಅದು ಕಡಿಮೆ ಫ್ರೀಕ್ವೆನ್ಸಿ ಇದೆ ಅಂತ. ಫ್ರೀಕ್ವೆನ್ಸಿ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ? ಅದು ಪಿಚ್ಚಿಗೆ ರಿಲೇಟೆಡ್ ಆಗಿರುತ್ತೆ. ಸರಿನಾ? ಇದನ್ನು ಮರೀಯೋಕ್ಕೆ ಹೋಗ್ಬೇಡ್ರಿ. ಕಂಪೇರ್ ಮಾಡಿ ಹೆಣ್ಮಕ್ಳದ್ದು ಗಂಡು ಮಕ್ಳದ್ದು ವಾಯ್ಸು ಕೇಳಿರ್ತೀರಲ್ಲ, ಡೆಫಿನೆಟ್ಲಿ ಕೇಳಿರ್ತೀರ, ನನಗೆ ಗೊತ್ತು, ಪಕ್ಕ ಗೊತ್ತು, ಅಲ್ಲಿ ಯೂಸ್ ಆಗುತ್ತೆ, ಹಾಗಾಗಿ ಗೊತ್ತಿರಲಿ. ಇಲ್ಲಿ ಹೈಯರ್ ಪಿಚ್ ಇದ್ದಾಗ ಹೈಯರ್ ಫ್ರೀಕ್ವೆನ್ಸಿ ಇರುತ್ತೆ. ಮೋರ್ ನಂಬರ್ ಆಫ್ ಕ್ರೆಸ್ಟ್ ಆ್ಯಂಡ್ ಟ್ರಫ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಇರೋದನ್ನು ನಾವು ನೋಡಬಹುದು ಇನ್ ಹೈಯರ್ ಫ್ರೀಕ್ವೆನ್ಸಿ ಆ್ಯಂಡ್ ಹೈಯರ್ ಪಿಚ್. ಆದರೆ ಇದಕ್ಕೆ ಎಕ್ಸಾಕ್ಟಾಗಿ ಉಲ್ಟಾ ನಾವು ಲೋಯರ್ ಫ್ರೀಕ್ವೆನ್ಸಿಲಿ ನೋಡಬಹುದು. ಆ್ಯಂಪ್ಲಿಟ್ಯೂಡ್ಗೆ ಬಂದಾಗ ಡಿಸ್ಟೆನ್ಸ್ ಬಿಟ್ವೀನ್, ನಾವು ಏನು ಹೇಳಿದ್ವಲ್ಲ, ಲೌಡ್ನೆಸ್ನ ನಾವು ಆ್ಯಂಪ್ಲಿಟ್ಯೂಡ್ ಬೇಸಿಸ್ನಲ್ಲಿ ಹೇಳ್ತೀವಿ. ಲೌಡ್ನೆಸ್, ಆ್ಯಂಪ್ಲಿಟ್ಯೂಡ್ ಮರಿಬೇಡಿ, ಲೌಡ್ನೆಸ್ ಆ್ಯಂಡ್ ಇಟ್ ಈಸ್ ರಿಲೇಟೆಡ್ ವಿತ್ ಆ್ಯಂಪ್ಲಿಟ್ಯೂಡ್. ಹಾಗೆ ಇಲ್ಲಿ ಆ್ಯಂಪ್ಲಿಟ್ಯೂಡ್ ಹೆಚ್ಚಾದಷ್ಟು, ಉದ್ದ ಬಂದಷ್ಟು ವೇವ್ ಅದೇನಾಗಿರುತ್ತೆ, ಲೌಡರ್ ಸೌಂಡ್ ಆಗಿರುತ್ತೆ. ಈ ಥರ ಅಗ್ಲ ಬಂದು ಹಿಂಗೆ ಬಂದು ಅಗ್ಲ ಬಂದರೆ ಅದೇನಾಗುತ್ತೆ, ಇಟ್ಸ್ ಅ ಸಾಫ್ಟ್ ಸೌಂಡ್. ಸರಿನಾ? ಗೊತ್ತಾಯ್ತಾ? ಕನ್ಫ್ಯೂಷನ್ ಇದೆಯಾ? ಮರಿಬೇಡಿ. ಹೆಚ್ಚು ಮಧುರವಾದ ಶಬ್ದವು ಹೆಚ್ಚು ಗುಣಾತ್ಮಕವಾಗಿರ್ತದೆ ಅಲ್ವಾ? ಎಸ್. ಮ್ಯೂಸಿಕ್ ಸಾಂಗ್ ಕೇಳ್ತೀವಿ, ಎ ಸೌಂಡ್ ಆಫ್ ಸಿಂಗಲ್ ಫ್ರೀಕ್ವೆನ್ಸಿ ಈಸ್ ಕಾಲ್ಡ್ ಟೋನ್ ಅಂತ ಹೇಳಿ ಕರಿತೀವಿ. ಸ್ವರ ಅಂತ ನೋಡಿದಾಗ ನೆಕ್ಸ್ಟ್ ಎ ಸೌಂಡ್ ಈಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ದ ಮಿಕ್ಸ್ಚರ್ ಆಫ್ ಸೆವೆರಲ್ ಫ್ರೀಕ್ವೆನ್ಸಿ, ಅದನ್ನೇ ನೋಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇದೊಂದು ಪ್ರಶ್ನೆ ಇದೆ, ವಿಚ್ ವೇವ್ ಪ್ರಾಪರ್ಟಿ ಡಿಟರ್ಮೈನ್ ಲೌಡ್ನೆಸ್ ಆ್ಯಂಡ್ ಪಿಚ್. ಲೌಡ್ನೆಸ್ಸಿಗೆ ಯಾವುದು? ಆ್ಯಂಪ್ಲಿಟ್ಯೂಡು. ಪಿಚ್ಗೆ ಯಾವುದು? ಫ್ರೀಕ್ವೆನ್ಸಿ. ಮರಿಬೇಡಿ. ನೆಕ್ಸ್ಟ್ ನೋಡ್ಬೋದು, ಸ್ಪೀಡ್ ಆಫ್ ಸೌಂಡ್ ಈಸ್ ಡಿಫೈನ್ಡ್ ಬೈ ಡಿಸ್ಟೆನ್ಸ್ ವಿಚ್ ಎ ಪಾಯಿಂಟ್ ಆನ್ ಎ ವೇವ್, ಡಿಸ್ಟೆನ್ಸ್ ಬೈ ಟೈಮ್, ಸೇಮ್ ಆ್ಯಸ್ ಇಟ್ ಈಸ್ ಮೋಷನ್ ಹೇಳ್ತೀವಲ್ಲ ಅದೇ ಥರನೇ. ಇಂಟೆನ್ಸಿಟಿ ಆಫ್ ದ ಸೌಂಡ್ ಏನಾಗಿರುತ್ತೆ, ಒಂದು ಏರಿಯಾ ಅಂಥೇಳಿ ನಾವು ಸ್ಪೆಸಿಫೈ ಮಾಡಿಕೊಂಡು ಅಲ್ಲಿ ಅಮೌಂಟ್ ಆಫ್ ಸೌಂಡ್ ಎನರ್ಜಿ ಪಾಸಿಂಗ್ ಈಚ್ ಸೆಕೆಂಡ್, ಈಚ್ ಸೆಕೆಂಡಿಗೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇದನ್ನು ಡಿಫ್ರೆಂಟ್ ಮೀಡಿಯಾದಲ್ಲಿ ಹೇಳಿದೆ. ರಿಫ್ಲೆಕ್ಷನ್ ಆಫ್ ಸೌಂಡಲ್ಲೂ ಸಹಿತ ನಾವು ಸೇಮ್ ಆ್ಯಸ್ ಇಟ್ ಈಸ್ ಲೈಟ್ ಬಗ್ಗೆ ಹೇಳುವಾಗ ಹೇಳ್ಬಹುದು. ಎಕೋ ಆಗಬೇಕು ಅಂತಂದರೆ ಕಂಡೀಷನ್ ಏನು ಅಂತಂದರೆ, ಇಲ್ಲಿ 0.1 ಸೆಕೆಂಡ್ ಟೈಮ್ ತಗೊಳುತ್ತೆ. ನಮ್ಮ ಒಂದು ಮೈಂಡಲ್ಲಿ ಸಹಿತ ಟೈಮ್ ಆ 0.1 ಸೆಕೆಂಡಷ್ಟು ನಮ್ಮ ಕಿವಿಯಲ್ಲಿ ಅದು ಕೂತಿರುತ್ತೆ. ಅಂದರೆ ಕೇಳಿರೋ ಅನುಭವ ಒಂದಿರುತ್ತೆ ನಮಗೆ. ಹಾಗೆ ನೀವು ನೋಡ್ಬೋದು 17.2 ಮೀಟರ್ ದೂರದಲ್ಲಿದ್ದಾಗ ಏನಾಗುತ್ತೆ, ಎಕೋ ಆಗುತ್ತೆ. ಹಾಗಾಗಿನೇ ನಮಗೆ ಒಂದು ರೂಮಲ್ಲಿ ಎಕೋ ಆಗೋದಕ್ಕೂ ಜೊತೆಗೆ ನೇಚರಲ್ಲಿ ಎಕೋ ಆಗೋದಕ್ಕೂ ನಮಗೆ ಡಿಫ್ರೆನ್ಸ್ನ ಗೊತ್ತಾಗೋದು. ರೂಮಲ್ಲಿ ಎಕೋ ಆಗುವಾಗ ಏನಾಗುತ್ತೆ, ಕಡಿಮೆ ಡಿಸ್ಟೆನ್ಸ್ ಇರುತ್ತೆ, ಹೌದಲ್ವಾ? ಅಲ್ಲಿ ನಾವು ರೆವರ್ಬರೇಷನ್ ಅಂತ ಹೇಳಿ ಕರಿತೀವಿ. ಸರಿನಾ? ನಂತರ ನೋಡ್ಬೋದು, ಅದೇ ರೆವರ್ಬರೇಷನ್ ಬಿಗ್ ಹಾಲ್, ಸಭಾಂಗಣ, ಪಡಸಾಲೆ, ಅಲ್ಲಿ ನಾವು ನೋಡ್ಬೋದು ಇಟ್ ಈಸ್ ಲೆಸ್ ದ್ಯಾನ್ 17.2 ಮೀಟರ್. ಓಕೆ, ಅರ್ಥ ಆಯ್ತಲ್ಲ? ನಂತರ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಯೂಸ್ ಆಫ್ ಮಲ್ಟಿಪಲ್ ರಿಫ್ಲೆಕ್ಷನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಸ್ಟೆಥೋಸ್ಕೋಪ್, ಬೆಸ್ಟ್ ಎಕ್ಸಾಂಪಲ್ ಸ್ಟೆಥೋಸ್ಕೋಪ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ. ನೆಕ್ಸ್ಟ್ ಸಿನಿಮಾ ಹಾಲ್, ರಿಫ್ಲೆಕ್ಷನ್ ಆಫ್ ರೀಚ್, ಓಕೆ, ವಾಟ್ ಎವರ್ ಇಟ್ ಈಸ್. ನೆಕ್ಸ್ಟ್ 20 ಹರ್ಟ್ಸ್ ಟು 20,000 ಹರ್ಟ್ಸ್ ಏನಾಗುತ್ತೆ, ಇಟ್ ಈಸ್ ಆಡಿಬಲ್ ರೇಂಜ್ ಫಾರ್ ಹ್ಯೂಮನ್ಸ್. ಇದಕ್ಕಿಂತ ಕೆಳಗಡೆ ಇದ್ದದ್ದನ್ನು ಇನ್ಫ್ರಾಸೋನಿಕ್ ಅಂತ ಹೇಳ್ತೀವಿ. 20,000ಗಿಂತ ಹೆಚ್ಚಿದ್ದನ್ನು ಅಲ್ಟ್ರಾಸೋನಿಕ್ ಅಂತ ಹೇಳ್ತೀವಿ. ಅಲ್ಟ್ರಾಸೋನಿಕ್ಕನ್ನು ನೀವು ಎಲ್ಲೆಲ್ಲಿ ನೋಡಬಹುದು ಅಂತ ಅಂದರೆ, ಈಗ ಇದು ಎಕೋ ಕಾರ್ಡಿಯೋಗ್ರಫಿದು ನೋಡಬಹುದು, ಆನಂತರ ಸೋನಾರಲ್ಲಿ ನೋಡಬಹುದು. ಹಾಗೆ ಬ್ಯಾಟ್ ನಾವೊಂದು ರಿಫ್ಲೆಕ್ಟೆಡ್ ಸೌಂಡ್ ಅಂತ ಹೇಳ್ತೀವಲ್ಲ, ಅಲ್ಲೂ ಸಹಿತ ನೋಡಬಹುದು. ಇಲ್ಲಿ ಬಿಲೋ 20 ಹರ್ಟ್ಸಲ್ಲಿ ನೋಡ್ಬೋದು. ಅಲ್ಲಿ ಏನಾಗುತ್ತೆ, ರೈನೋಸಾರ್ಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. 5 ಹರ್ಟ್ಸ್ ಅಷ್ಟೇ ಇರುತ್ತೆ. ಆನಂತರ ನೀವು 20 ಕಿಲೋ ಹರ್ಟ್ಸ್ಗಿಂತ ಎಬೋ ಇತ್ತು ಅಂದರೆ ಅಲ್ಟ್ರಾಸೋನಿಕ್ ಅಂತ ಹೇಳ್ತೀವಿ. ಅಲ್ಲಿ ನೀವು ಡಾಲ್ಫಿನ್ಸು, ಬ್ಯಾಟು, ನೆಕ್ಸ್ಟ್ ಕಡಲ ಹಂದಿ ಅಂತ ಹೇಳ್ತೀವಲ್ಲ ಅದು ಸಹಿತ ಹೌದು.
ಹಿಯರಿಂಗ್ ಏಡ್ ಶ್ರವಣ ಯಂತ್ರದ ಬಗ್ಗೆ ಮಾತಾಡ್ತೀವಿ. ಓಕೆ. ನೆಕ್ಸ್ಟ್ ದಿಸ್ ಇಸ್ ಅಬೌಟ್ ಅಲ್ಟ್ರಾಸೌಂಡ್ ಯೂಸಸ್ನ ಬರೆದಿದ್ದೀನಿ. ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಮರಿಬೇಡಿ. ಅಲ್ಟ್ರಾಸಾನಿಕ್ ವೇವ್ ಮೇಲೆ ಪ್ರಾಬ್ಲಮನ್ನು ಕೇಳಿದ್ರೆ 2D ಈಸ್ ಈಕ್ವಲ್ ಟು ಇದು ಇಲ್ಲಿ ಫ್ರೀಕ್ವೆನ್ಸಿ ಯೂಸ್ ಆಗುತ್ತೆ ಆ್ಯಂಡ್ ಇಂಟು ಟಿ ಮರಿಬೇಡಿ. ಬ್ಯಾಟ್ಸ್ ಅಲ್ಟ್ರಾಸಾನಿಕ್ ವೇವ್ಸ್ ಫುಡ್ಡನ್ನು ಫೈಂಡ್ ಔಟ್ ಮಾಡ್ಕೊಳ್ಳುತ್ತೆ. ಸ್ಟ್ರಕ್ಚರ್ ಆಫ್ ಇಯರ್ ಇಲ್ಲಿ ಔಟರ್ ಪಿನ್ನ, ನೆಕ್ಸ್ಟ್ ಹ್ಯಾಮರು, ಆ್ಯನ್ವಿಲ್ಲು ಮತ್ತು ಸ್ಟಿರಪ್ ಇರುತ್ತೆ. ಇದ್ರ ಬಗ್ಗೆ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು, ಮತ್ತೇನು ಇದರಲ್ಲಿ ನೆಸೆಸಿಟಿ ಇಲ್ಲ. 14th ಚಾಪ್ಟರ್ ನ್ಯಾಚುರಲ್ ರಿಸೋರ್ಸಸ್. ಇದ್ರ ಬಗ್ಗೆ ನೀವೇನು ಅಷ್ಟಾಗಿ ಓದೋದ್ರಲ್ಲಿ ನೆಸೆಸಿಟಿ ಇಲ್ಲ, ಬಟ್ ಒಂದು ಟಚ್ ನಾನು ಮಾಡಬೇಕು ಅಂಥೇಳಿ ಅಷ್ಟೇ ನಾನು ಇದನ್ನು ಮಾಡ್ತಾ ಇರೋದು. ಇಲ್ಲಿವರೆಗೂ ನೀವು ನೋಡಿದ್ದೆ ಆದರೆ ಇಲ್ಲಿಗೆ ನೀವು ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀನಿ, ಕೇಳಬಹುದು. ನಾವು ಅರ್ಥನಲ್ಲಿ ನೋಡುವಂತಹ ಎಕ್ಸಾಸ್ಟಿಬಲ್ಲು, ಇನ್ಎಕ್ಸಾಸ್ಟಿಬಲ್ಲು ಕೇಳಿದ್ದೀರಲ್ವ, ಅದ್ರ ಕಡೆಗೆ ಫೋಕಸ್ ಮಾಡ್ಕೊಳ್ತಾ ಏನೇನು ಬರುತ್ತೆ ಅನ್ನೋದ್ರ ಕಡೆ ಗಮನ ಕೊಡಿ. ಏರ್ ಬಗ್ಗೆ, ಏರ್ನ ಒಂದು ಪ್ರಾಪರ್ಟೀಸ್ ಬಗ್ಗೆ ನಾವಿಲ್ಲಿ ಮಾತಾಡ್ತೀವಿ. ಅಲ್ಲಿ ಏರಿನಲ್ಲಿ ಯಾವ್ಯಾವ ಗ್ಯಾಸ್ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಹಾಗೆ ಏರಿಗೆ ಯಾವ್ಯಾವ ರೀತಿಯಾಗಿ ಅಫೆಕ್ಟ್, ಅಂದರೆ ಸನ್ಲೈಟ್ ಬೀಳುತ್ತೆ, ಅಲ್ಲಿ ಗಾಳಿ ಬಿಸಿ ಆಗುತ್ತೆ, ಬಿಸಿಯಾದಂಥ ಗಾಳಿ ಮೇಲೆ ಇರುತ್ತೆ, ಅಲ್ಲಿ ಖಾಲಿ ಜಾಗ ಉಳ್ಕೊಳ್ಳುತ್ತೆ. ಆನಂತರ ಏನಾಯಿತು, ತಣ್ಣನೆ ಗಾಳಿ ಬಂದು ಅಲ್ಲಿಗೆ ರೀಚ್ ಆಗುತ್ತೆ. ಈ ಥರ ಏನಾಗ್ತಿದೆ, ಸೈಕಲ್ ಆಗ್ತಿದೆ. ಅಂದರೆ ಸೀ ಬ್ರೀಸ್, ಲ್ಯಾಂಡ್ ಬ್ರೀಸ್, ಹೌದಲ್ವಾ, ಅನ್ಈವನ್ ಹೀಟಿಂಗ್ ಆಫ್ ದ ಅರ್ತ್, ಇದೆಲ್ಲದೂ ಸಹಿತ ನಾವಿಲ್ಲಿ ಕಂಪೇರ್ ಮಾಡ್ಕೋಬೋದು. ವಿಂಡ್ಸ್ ಫಾರ್ಮೇಷನನ್ನು ನೋಡ್ಕೊಳ್ಬಹುದು. ಆನಂತರ ನಿಮಗಿಲ್ಲಿ ರೈನ್ ಬಗ್ಗೆ ಬರುತ್ತೆ, ವಾಟ್ರ್ ಬಗ್ಗೆ ಬರುತ್ತೆ, ನೆಕ್ಸ್ಟ್ ಏರ್ ಬಗ್ಗೆ, ಏರ್ ಪೊಲ್ಯೂಷನ್ ಬಗ್ಗೆ ಬರುತ್ತೆ. ಇಲ್ಲಿ ನಿಮಗೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು, ಪೊಲ್ಯೂಷನ್ ಅಂತ ಹೇಳಿ ಬಂದಾಗ ನೈಟ್ರೋಜನ್ ಆಕ್ಸೈಡ್ಸು ಮತ್ತು ಸಲ್ಫರ್ ಆಕ್ಸೈಡ್ಸು, ಇದ್ರ ಬಗ್ಗೆ ಇರಲಿ ಸ್ವಲ್ಪ. ಅಂದರೆ ಫಾಸಿಲ್ ಫ್ಯೂಯಲ್ಸಿಂದ, ಫ್ಯಾಕ್ಟ್ರೀಸ್ಗಳಿಂದ, ವೆಹಿಕಲ್ಸ್ಗಳಿಂದ ಏನೇನಿದಾವಲ್ಲ ಅವೆಲ್ಲ ಹೈಡ್ರೋಕಾರ್ಬನ್ಸ್ಗಳು ರಿಲೀಸ್ ಆಗ್ತಿದೆಯಲ್ಲ ಅದು ಗೊತ್ತಿರಲಿ. ಸ್ಮಾಗ್ ಅಂತ ಅಂದರೆ ಏನು ಅಂತ ಗೊತ್ತಿರಲಿ. ಆನಂತರ ವಾಟರ್ ಆ್ಯಸ್ ಇಟ್ ಈಸ್, ನೋ ಯೂಸ್ ಆಫ್ ದ ರೀಡಿಂಗ್ ದಿಸ್ ಎಗೇನ್. ನೌ ಎಫೆಕ್ಟ್ ಆಫ್ ಫ್ಲೋಯಿಂಗ್ ಆಫ್ ವಾಟರ್ ಆನ್ ದ ಟಾಪ್ ಸಾಯಿಲ್. ಓಕೆ, ಅದೇ ಫರ್ಟಿಲಿಟಿ ಬಗ್ಗೆ ಬರುತ್ತೆ, ಸಾಯಿಲ್ ಬಗ್ಗೆ, ಬಯೋಜಿಯೋ ಕೆಮಿಕಲ್ ಸೈಕಲ್ಸ್ ಬಗ್ಗೆ ಬರುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಾಟರ್ ಸೈಕಲ್ ಬಗ್ಗೆ ಗೊತ್ತಿದೆ. ನೈಟ್ರೋಜನ್ ಸೈಕಲನ್ನು ನಾನು ನಿಮಗೆ ದಟ್ ಈಸ್ 8th ಸ್ಟ್ಯಾಂಡರ್ಡ್ನ ಮೈಕ್ರೋ ಆರ್ಗನಿಸಮ್ ಚಾಪ್ಟರ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕಾರ್ಬನ್ ಸೈಕಲ್ಲು ಸಹಿತ ಹೆಂಗಾಗ್ಬಿಡುತ್ತೆ ಅಂತಂದರೆ ಸೇಮ್ ಕಾರ್ಬನ್ ಸೈಕಲ್ಲು ಹೇಗಾಗ್ಬಿಡುತ್ತೆ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ನಮಗೆ ನೈಟ್ರೋಜನ್ ಸೈಕಲ್ ಇತ್ತಲ್ಲ ಅದೇ ಥರನೇ ಬರುತ್ತೆ. ಓದೋ ನೆಸೆಸಿಟಿ ಇಲ್ಲ. ಗ್ರೀನ್ ಹೌಸ್ ಎಫೆಕ್ಟ್, ಗ್ರೀನ್ ಹೌಸ್ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಈಸ್ ಒನ್ ಆಫ್ ದ ಗ್ರೀನ್ ಹೌಸ್ ಗ್ಯಾಸ್. ಮರಿಬೇಡಿ, ಏನೇನೋ ಹೇಳ್ತಾರೆ ಕೆಲವರು, ಡೋಂಟ್ ವರಿ ಅಬೌಟ್ ದ್ಯಾಟ್. ಇಲ್ಲಿ ಕೊಟ್ಟಿದ್ದಾರೆ ಲೈನನ್ನು, ನೀವು ಮಿಸ್ ಮಾಡದೆ ನೋಟ್ ಮಾಡ್ಕೋಬಹುದು. ಆ್ಯಂಡ್ ಇನ್ಕ್ರೀಸ್ ಇನ್ ದ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಇನ್ ದ ಅಟ್ಮಾಸ್ಫಿಯರ್ ವುಡ್ ಕಾಸ್ ಮೋರ್ ಹೀಟ್ ಟು ದ ರಿಟೈನ್ಡ್ ಬೈ ದ ಅಟ್ಮಾಸ್ಫಿಯರ್ ಆ್ಯಂಡ್ ಲೀಡ್ ಟು ದ ಗ್ಲೋಬಲ್ ವಾರ್ಮಿಂಗ್. ಮರಿಲೇಬೇಡಿ. ಆಕ್ಸಿಜನ್ ಸೈಕಲ್, ಓಝೋನ್ ಲೇಯರ್, CFCದು ಮರಿಬೇಡಿ. ಹೈಡ್ರೋಫ್ಲೋರೋ ಕಾರ್ಬನ್ ಯೂಸ್ ಮಾಡ್ತಿದ್ದೀವಿ ಅನ್ನೋದನ್ನು ಮರಿಬೇಡಿ. ದಿಸ್ ಈಸ್ ಅಬೌಟ್ ನ್ಯಾಚುರಲ್ ರಿಸೋರ್ಸಸ್. ಚಾಪ್ಟರ್ 15ಗೆ ಎಂಟ್ರ್ ಆಗ್ತಿದ್ದೀನಿ. ಇಂಪ್ರೂವ್ಮೆಂಟ್ ಇನ್ ಫುಡ್ ರಿಸೋರ್ಸಸ್ ಅಂತ ಹೇಳಿ. ಇಲ್ಲಿ ನಮಗೆ ಹೆಲ್ತ್, ಹೈಜೀನು, ಕ್ರಾಪ್ ಈಲ್ಡು, ಪ್ರೊಟೆಕ್ಷನ್ನು, ಮ್ಯಾನೇಜ್ಮೆಂಟು, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟು, ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು, ನ್ಯೂಟ್ರಿಷನ್ನು, ಬ್ಯಾಲೆನ್ಸ್ ಡಯೆಟ್ಟು ಎಲ್ಲದೂ ತೊಗೋಬೋದು ನೋಡಿರಿ. ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟು, ಗ್ರೀನ್ ಮ್ಯಾನ್ಯೂರು, ಯಾವ್ದು ಬೆಟರು? ಮ್ಯಾನ್ಯೂರ್ ಬೆಟರು. ಫರ್ಟಿಲೈಸರಲ್ಲಿ ಏನಾಗ್ಬಿಡುತ್ತೆ, ಇಟ್ ಈಸ್ ಪ್ಯೂರ್ಲಿ ಕೆಮಿಕಲ್. NPK ಇದ್ದರೂ ಸಹಿತ ಇಟ್ ಈಸ್ ನಮಗೆ ಅಲ್ಲಿ ನ್ಯಾಚುರಲ್ ಮೈಕ್ರೋಬ್ಸ್ ಬೆಳೆಯೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಮ್ಯಾನ್ಯೂರ್ ಈಸ್ ಬೆಟರ್. ನಂತರ ಆರ್ಗ್ಯಾನಿಕ್ ಫಾರ್ಮಿಂಗು, ಆಮೇಲೆ ಹೈಡ್ರೋಫೋನಿಕ್ಸ್ ಬಗ್ಗೆ ಗೊತ್ತಿರಲಿ. ವಿತೌಟ್ ಸಾಯಿಲ್ ವಿ ಕ್ಯಾನ್ ಗ್ರೋ ಪ್ಲ್ಯಾಂಟ್ಸ್ ಅಂತ ಹೇಳ್ಬೋದು. ನಂತರ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ವೆಬಿನಾರ್ಸ್ಗಳೆಲ್ಲ ಫ್ರೀ ವೆಬಿನಾರ್ಸ್ಗಳನ್ನು ಮಾಡಿಬಿಟ್ಟು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ಎಷ್ಟು ಜನ ನೀವು ಅಟೆಂಡ್ ಆಗಿದ್ದೀರಾ, ತಿಳ್ಕೊಂಡಿದ್ದೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಸಾಧ್ಯ ಆದರೆ ಮಿಸ್ ಮಾಡದೆ ಒಂದು ನಾಲೆಡ್ಜ್ ಪರ್ಪಸ್ ಅಂತ ಹೇಳಿ ನಾವು ಯೂಸ್ ಮಾಡ್ಕೋಬಹುದು. ಇಂಟರ್ ಕ್ರಾಪಿಂಗ್ ಅಂತ ಹೇಳಿ ಬರುತ್ತೆ. ಇದು ಸಹಿತ ನೀವಿನ್ನೂ ಡೀಪ್ ಹೋದರೆ ಇನ್ನೂ ಭಾಳ ಅಚ್ಚರಿ ಮೂಡಿಸುವಂಥ ಟಾಪಿಕ್ ಇದು. ಈಸ್ ಗ್ರೋಯಿಂಗ್, ಏನು ಮಾಡ್ತಾರೆ ಅಲ್ಲಿ, 2 or more ಕ್ರಾಪ್ಸ್ ಸೈಮಲ್ಟೇನಿಯಸ್ಲಿ ಆನ್ ದ ಸೇಮ್ ಫೀಲ್ಡ್ ಇನ್ ಅ ಡಿಫ್ರೆಂಟ್ ಪ್ಯಾಟ್ರನ್. ಅಷ್ಟೇ, ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಥರ ಅವ್ರದ್ದೇ ಆದಂಥ ಒಂದು ಪ್ಯಾಟ್ರನ್ನ ವೇನ ಫಾಲೋ ಮಾಡ್ಕೊಂಡು ಮಾಡುವಂಥದ್ದು. ಕ್ರಾಪ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟು, ಇದು ನೋಡಿ ಫೀಲ್ಡ್ ಮಿಲ್ಕಲ್ಲಿ ನಾವು ಫ್ಯಾಟು, ಪ್ರೋಟೀನು, ಶುಗರು, ಮಿನರಲ್ಸು, ವಾಟರು, ವಿಟಮಿನ್ಸು ನೋಡಿರಿ ಹೇಗಿದೆ. ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಅನಿಮಲ್ ಪ್ರಾಡಕ್ಟ್ಸ್, ಅದರಲ್ಲಿ ನಿಮಗೆ ಎಗ್ ನೋಡಿರಿ, ಅಲ್ಲೇ ಶುಗರ್ ಕಂಟೆಂಟ್ ಇಲ್ಲ ಅದರಲ್ಲಿ, ಆದರೆ ಫ್ಯಾಟ್ ಕಂಟೆಂಟ್ ಹೆಚ್ಚಾಗಿದೆ. ಪ್ರೋಟೀನ್ ಅಂತೂ ಹೆಚ್ಚು, ಅದಕ್ಕಿಂತ ಹೆಚ್ಚು, ಆದರೆ ಫ್ಯಾಟ್ ಕಂಟೆಂಟ್ ಪಕ್ಕ.
ಸ್ಟೋರೇಜ್ ಆಫ್ ಗ್ರೈನ್ಸ್ ಅಲ್ಲಿ ಪೆಸ್ಟ್ ರೊಡೆಂಟ್ಸ್ ಇವನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಅದರಿಂದ ಪ್ರೊಟೆಕ್ಟ್ ಮಾಡೋದು. ಅನಿಮಲ್ ಹಸ್ಬೆಂಡ್ರಿ ಅಂದರೆ ಕ್ಯಾಟಲ್ಲು ಎಗ್ಸ್ದು ಆಗಿರ್ಬೋದು, ನಂತರ ಕೋಳಿ ಫಾರ್ಮಿಂಗು ಇವೆಲ್ಲ ನೋಡ್ತೀವಲ್ಲ, ಪೌಲ್ಟ್ರಿ ಫಾರ್ಮಿಂಗು. ದಿಸ್ ಈಸ್ ಅಬೌಟ್ ದಿಸ್ ಚಾಪ್ಟರ್. ನೋ ನೀಡ್ ಆಫ್ ರೀಡಿಂಗ್ ದಿಸ್. ಮೆರೈನ್ ಫಿಶರೀಸ್ ಐ ಥಿಂಕ್ ಇದ್ರ ಬಗ್ಗೆ ನಾವು ಜನರಲ್ ಆಗಿ ಬರೀಬಹುದು ಅನ್ನೋ ಒಂದು ಊಹೆ, ಒಂದು ಥಾಟ್. ಬೀ ಕೀಪಿಂಗ್. ಓಕೆ, ದಿಸ್ ಈಸ್ ಅಬೌಟ್ 9th ಸ್ಟ್ಯಾಂಡರ್ಡ್. ಐ ಹೋಪ್ ದಿಸ್ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂಥೇಳಿ. ಹಾಗೆ ನಾನು ಫಸ್ಟ್ ವಿಡಿಯೋ ಹಾಕಿದಾಗ ಇದ್ದಂಥ ಒಂದು ಎಕ್ಸೈಟ್ಮೆಂಟ್ ಈಗಲೂ ಸಹಿತ ಕ್ಯಾರಿ ಆಗುತ್ತೆ ಅಂತ ಭಾವಿಸ್ತೀನಿ. ನಾಳೆ ದಿನ ನಿಮಗೆ 10th ಸ್ಟ್ಯಾಂಡರ್ಡ್ದು ಸಹಿತ ಕೊಡ್ತೀನಿ. ಕೊನೆಗೆ ನನಗೆ ಟೈಮ್ ಆ್ಯಕ್ಚುಲಿ 2 days ಫ್ರೀ ಇದ್ದೀನಿ ನಾನು, ಹಾಗಾಗಿ ಬೇರೆ ಎಲ್ಲ ಆನ್ಲೈನ್ ಕ್ಲಾಸ್ನೆಲ್ಲನೂ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ 2 days ಅಂಥೇಳಿ. ನಂತರ ಆ ಒಂದು ಟೈಮಲ್ಲಿ ನಿಮಗೆ ಮ್ಯಾಥ್ಸನ್ನು ನಾನು ನಿಮಗೆ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಬಟ್ 6th to 10th ಮಾಡಿಕೊಡ್ತೀನಿ, ಅದು ನನಗೆ ಡೌಟ್. ಬಟ್ ಇಂಪಾರ್ಟೆಂಟ್ ಏನು ಓದಲೇಬೇಕು ಅನ್ನೋಂಥವನ್ನ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿಕೊಡ್ತೀನಿ. ಡೋಂಟ್ ಮಿಸ್ ದಿಸ್. ಹಾಗೆ ನನ್ನ ಒಂದು ವಿಡಿಯೋದಲ್ಲಿ ನೀವು ಕ್ವಾಂಟ್ಸ್ ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಇದೆ, ಆ ಒಂದು ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ನೀವು ಮಿಸ್ ಮಾಡದೆ ಅಟೆಂಡ್ ಮಾಡಬಹುದು. ಅಲ್ಲಿ ಇರುವಂಥ ಮ್ಯಾಥ್ಸ್ ಕಂಟೆಂಟನ್ನು ಜಸ್ಟ್ ಶಾರ್ಟ್ ವೀಡಿಯೋಸ್ಗಳಿದ್ದಾವೆ, ಅವುಗಳನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಟ್ರಯಾಂಗಲ್ ಬಗ್ಗೆ ಈಗ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಮುಂದಿಂದು ನಾನು ತಿಳಿಸ್ತೀನಿ.